ಶ್ರೀಮಾತ್ರೇ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೇದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾ, ಇಲ್ಲಿ ಬಂದಿರತಕ್ಕಂತಹ ನಮ್ಮ ಗುರುಗಳಾದ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಶ್ರೀಮಾತ್ರೆ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಮನಾಚ ಶ್ರೀ ಸಮರ್ಥ ರಾಮದಾಸರು ರಚಿಸಿರತಕ್ಕಂತಹ ಮನಾಚಬೋಧ ಶ್ಲೋಕದ ಅರ್ಥ ವಿವರಣೆಯನ್ನ ತಾವು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिका मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಸುಖಮುನೀತ, ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. श्री राम जय राम जय जय राम, 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 श्री राम जय राम जय जय राम. सुंदर माधव मेघ श्याम, जानकी जीवन राम राम. सुंदर माधव मेघ श्याम, जानकी जीवन राम राम. श्री राम जय राम जय जय राम, श्री राम जय राम जय जय राम, श्री राम जय राम जय जय राम, श्री राम जय राम जय जय राम. राम 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 सीता राम राम राम, राम 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 सीता राम राम राम, राम 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 सीता राम राम राम, राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮವಾಗಿ
ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಅತ್ಯಂತ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರಗಳಿಗೆ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಕೂಡಿರುವಂತಹ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಇಂದು ಶ್ರೀ ಸಮರ್ಥ ರಾಮದಾಸರಿಂದ ವಿರಚಿತವಾಗಿರುವಂತಹ ಅಪೂರ್ವ ಗ್ರಂಥಿಕ ಮನಾಚೆ ಶ್ಲೋಕಗಳನ್ನು ನಾವು ಚಿಂತನೆ ಮಾಡ್ಕೋತ ಬಂದಿದ್ದಾಗ್ಯದ. ಇವತ್ತಿನ ಈ ಒಂದು ಅಮೃತಮಯ ಸಮಯದಲ್ಲಿ ಸಮರ್ಥರು ಹೇಳುವಂತಹ 2 ಶ್ಲೋಕಗಳು, ಅವು ಯಾವಪ್ಪ ಅಂದ್ರೆ ಶ್ಲೋಕ 63 ಮತ್ತು 64. ಈ 2 ಶ್ಲೋಕಗಳ ಒಂದು ವಿವರಣೆಯನ್ನ ಸಮರ್ಥರು ಏನು ನುಡಿಸ್ತಾರ ಆ ವಿಚಾರಗಳನ್ನು ನಾನು ನಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವೆಲ್ಲರೂ ಈ ಮನಾಸೆ ಶ್ಲೋಕಗಳನ್ನು ಯಾವ ರೀತಿ ಶ್ರವಣ ಮಾಡಬೇಕಂದ್ರೆ ಮೈ ತುಂಬ ಕಿವಿ ಇಟ್ಕೊಂಡು ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ನಮ್ಮ ಮನಸ್ಸಿಗೆ ಹೇಳಿ ಅದನ್ನು ಜೀವನದೊಳಗೆ ನಾವು ಅಳವಡಿಸ್ಕೊಂಡು ಹೋಗಬೇಕು. ಇಷ್ಟಾದಾಗ ಮಾತ್ರ ಸಮರ್ಥರು ಈ ಒಂದು ಮನಾಚೆ ಶ್ಲೋಕವನ್ನು ಒಂದು ರಾತ್ರಿಯಲ್ಲಿ ಏನು ನಮಗಾಗಿ ಏನಪ್ಪಾ ಅಂದ್ರೆ ತಯಾರು ಮಾಡಿ ಬರೆದು ಕಲ್ಯಾಣ ಸ್ವಾಮಿ ಕೈಯಲ್ಲಿ ಬರೆಸಿ ನಮಗೇನು ನೀಡಿದ್ರಲ್ಲ, ಅದು ಅವರ ಒಂದು ಅಂತಃಕರಣಕ್ಕೆ ಸಂತೋಷ ಕೊಡುವಂಥ ವಿಷಯ ಆಗ್ತದೆ. ಇಲ್ಲ ಬರೇ ನಾವು ಶ್ಲೋಕಗಳನ್ನು ಓದಿದೆವು, ಕೇವಲ ಅರ್ಥ ಮಾಡ್ಕೊಂಡೇವು ಖರೆ, ಆದ್ರೆ ಅದು ಪರಮಾರ್ಥ ಆಗಬೇಕಾಗಿತ್ತಂದ್ರೆ ಅದನ್ನ ಜೀವನದೊಳಗೆ ಅಳವಡಿಸ್ಕೋಬೇಕಂತಾರು. ಅಂಥ ಅಪೂರ್ವ ಶ್ಲೋಕಗಳನ್ನು ಸಮರ್ಥರು ಹೇಳ್ಕೊತ ಬಂದಾರ. ಇವತ್ತಿನ ಶ್ಲೋಕನೂ ಅಷ್ಟೇ ಮಹತ್ವಪೂರ್ಣವ. ಒಂದೇ ಶ್ಲೋಕ ಅಲ್ಲ, 1 ರಿಂದ 205 ಶ್ಲೋಕಗಳು ಸಹಿತ ಅಷ್ಟೇ ಮಹತ್ವಪೂರ್ಣ ಶ್ಲೋಕಗಳನ್ನು ಸಮರ್ಥರು ಈ ಜಗತ್ತಿಗೆ ನೀಡ್ಯಾರ. ಅಂಥ ಒಂದು ಜಿಜ್ಞಾಸುಗಳು, ಸಾಧಕರು ಅವುಗಳ ಅವ್ರು ಹೇಳಿದಂಗೆ ನಾವು ನಡೆದೇವಂದ್ರೆ ನಿಶ್ಚಿತವಾಗಿಯೂ ನಮಗೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗ್ತದೆ. ನಮ್ಮ ಸದ್ಗುರುಗಳು ಸಂತೋಷಗೊಳ್ತಾರೆ. ಈ ಎಲ್ಲ ವಿಚಾರಗಳನ್ನು ನಾವು ಅಂತರಂಗದೊಳಗೆ ಗಟ್ಟಿಯಾಗಿ ಹಿಡ್ಕೊಂಡು ಇವತ್ತಿನ ಈ 2 ಶ್ಲೋಕಗಳನ್ನು ನೀವುಗಳೆಲ್ಲ ಶ್ರವಣ ಮಾಡೋಣ. ಆ 2 ಶ್ಲೋಕಗಳು ಏನವಪ್ಪ ಅಂದ್ರೆ 63ನೇ ಶ್ಲೋಕ ಈಗ ನಾನು ನಿಮ್ಮ ಮುಂದೆ ಅಂದು ಅದರ ಅರ್ಥವನ್ನು, ಸಾಮಾನ್ಯ ಅರ್ಥವನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. श्रीराम घरी कामधेनो पुढे ताकमागे हरिबोध सांडो निवेवाद लागे करी सार चिंतामणी काच खंडे तया मागता देत आहे उदंडे. जय जय रघुवीर समर्थ. ಸಮರ್ಥರಂತಾರ, घरी कामधेनु पुढे ताक मागे हरिबोध सांडोनी वेवाद लागे करी सार चिंतामणी काच खंडे तया मागता देत आहे उदंडे. ಇದರ ಅರ್ಥ ಇಷ್ಟ ಆಗ್ತದೆ. ಸಾಮಾನ್ಯವಾಗಿ ಮನೆಯಲ್ಲಿ ಕಾಮಧೇನು ಇದ್ರೂ ಕೂಡ ಮಜ್ಜಿಗೆ ಬೇಡಲು
ನೆರೆಮನೆಗೆ ಹೋಗಿ ಮಜ್ಜಿಗೆ ಬೇಡದಂತೆ ಜನರು ತಮ್ಮಲ್ಲಿರುವ ಹರಿಬೋಧವನ್ನು ಅರ್ಥಾತ್ ಮಹಾತ್ಮರಲ್ಲಿರುವ ಹರಿಬೋಧವನ್ನು ಅರಿಯದೆ ಅವರ ಜೊತೆ ವಿವಾದದಲ್ಲೇ ಮಗ್ನರಾಗುವರು. ಕೈಯಲ್ಲಿ ಇರುವ ಚಿಂತಾಮಣಿಯನ್ನು ಕೊಟ್ಟು ಗಾಜಿನ ತುಂಡನ್ನು ಜಗಳವಾಡಿ ಪಡೆಯದಂತೆ ಆಗುವುದು ಅಂಥೇಳಿ ಈ ಶ್ಲೋಕದ ಅರ್ಥ. ಇನ್ನು 64ನೇ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರೆ ಅವರು, ಅತಿ ಮೂಢತ್ಯಾ ದೃಢ ಬುದ್ಧಿಯ ಸೇನಾ ಅತಿ ಕಾಮತ್ಯಾ ರಾಮ ಚಿತ್ತೀವ ಸೇನಾ ಅತಿ ಲೋಭತ್ಯಾ ಕ್ಷೋಭ ಹೋಯಿಲ ಜಾಣ ಅತಿ ವಿಷಯಿ ಸರ್ವದಾ ದೈನ್ಯವಾಣ. ಜಯ ಜಯ ರಘುವೀರ ಸಮರ್ಥ. ಅತಿ ಮೂಢ ತ್ಯಾ ದೃಢ ಬುದ್ಧಿಯ ಸೇನಾ ಅತಿ ಕಾಮತ್ಯಾ ರಾಮ ಚಿತ್ತೀವ ಸೇನಾ ಅತಿ ಲೋಭತ್ಯಾ ಕ್ಷೋಭ ಹೋಯಿಲ ಜಾಣ ಅತಿ ವಿಷಯಿ ಸರ್ವದಾ ದೈನ್ಯವಾಣ. ಇದರ ಅರ್ಥ ಇಷ್ಟಾಗ್ತದ. ಅತಿ ಅಜ್ಞಾನಿಗೆ ಬುದ್ಧಿ ಸ್ಥಿರವಿರುವುದಿಲ್ಲ. ಏನು? ಅತಿ ಅಜ್ಞಾನಿ ಮನುಷ್ಯನಿಗೆ ಬುದ್ಧಿ ಸ್ಥಿರವಿರುವುದಿಲ್ಲ. ಅತ್ಯಂತ ಕಾಮಲಂಪಟನ ಅಂತಃಕರಣದಲ್ಲಿ ರಾಮನು ವಾಸಿಸುವುದಿಲ್ಲ. ಅತ್ಯಂತ ಕಾಮಲಂಪಟನ ಅಂತಃಕರಣದಲ್ಲಿ ರಾಮನು ವಾಸಿಸುವುದಿಲ್ಲ. ಹೆಚ್ಚು ಲೋಭಿಯಾದವನಿಗೆ ಸ್ವಸ್ಥತೆ ಸಿಗುವುದಿಲ್ಲ. ಅತಿ ವಿಷಯಿ ಮನುಷ್ಯನಿಗೆ ಸದಾ ದೀನತೆ ತಪ್ಪುವುದಿಲ್ಲ. ಶ್ರೀರಾಮ್. ಈಗ ನೀವುಗಳೆಲ್ಲ 63ನೇ ಶ್ಲೋಕದ ಪೂರ್ವಾರ್ಧವನ್ನು ನೋಡೋಣ. ಆ ಪೂರ್ವಾರ್ಧದೊಳಗೆ ಏನಂತಾರೆ ಸಮರ್ಥರು ಅಂದ್ರೆ, ಘರಿ ಕಾಮಧೇನು ಪುಡೆ ತಾಕಮಾಗೆ ಹರಿಬೋಧ ಸಾಂಡೋನೆ ವೇವಾದಲಾಗೆ. ಅಂದ್ರೆ ಮನೆಯಲ್ಲಿ ಕಾಮಧೇನು ಇದ್ರು ಸಹಿತ ಮಜ್ಜಿಗೆ ಬೇಡಲು ಹೊರಗೆ ಹೋಗಿ ಮಜ್ಜಿಗೆ ಬೇಡ್ಕೊಂಡು ಬಂದಂಗ ಆಗ್ತದ ಅಂತೇಳಿ ಒಂದು ಅರ್ಥ. ಇನ್ನ ಜನರು ಮಹಾತ್ಮರಲ್ಲಿರುವಂತಹ ಹರಿಬೋಧವನ್ನ, ಆ ತತ್ವಬೋಧವನ್ನು ಅರಿಯದೆ, ಬ್ರಹ್ಮಬೋಧವನ್ನು ಅರಿಯದೆ ಅವರೊಡನೆ ವಿತಂಡವಾದದಲ್ಲಿ ಮಗ್ನರಾದಂತೆ ಆಗ್ತದ ಅಂತೇಳಿ ಈ 2 ಲೈನದ ಬಗ್ಗೆ ಸಮರ್ಥರು ಹಿಂಗೆ ಹೇಳ್ತಾನೆ. ಅಂದ್ರ ಇಲ್ಲಿ ಶ್ರೀ ಸಮರ್ಥರು ಏನು ಹೇಳ್ಬೇಕಾಗಿದೆ ಅಂದ್ರೆ, ಅವರಿಗೆ ನೀವು ಯಾರಿಂದ ಅನುಗ್ರಹಿತರಾಗಿರಲ್ಲ, ಆ ಸದ್ಗುರುಗಳು ಹೆಂಗಂದ್ರ ಕಾಮಧೇನು ಇದ್ದಂಗ ಅವ್ರಂತಾರವ್ರು. ಈಗ ಹಿಂದಿನ ಶ್ಲೋಕನಾಗ ಏನಂದ್ರ ಅವರು, ಉಭಾಕಲ್ಪ ವೃಕ್ಷ ತಳಿ ದುಃಖವಾಹೇ ತಯಾ ಅಂತರಿ ಸರ್ವದಾ ತೇಚಿರಾಯೇ. ಸಮರ್ಥರು ಏನ್ ಮಾಡ್ತಾರ, ಇನ್ ಸದ್ಗುರುವಿಗೆ ಈ ಹೋಲಿಕೆನ್ ಸರಿ ಅಲ್ಲದು. ಆಕ್ಚುಲಿ ದಾಸಬೋಧನೊಳಗ ಸದ್ಗುರುಗಳು ವರ್ಣನ ಮಾಡುವ ಹೊತ್ನ್ಯಾಗ ಸದ್ಗುರುಗಳು ನೀವು ಕಲ್ಪವೃಕ್ಷಕ್ಕೆ ಹೋಲಿಸಿದ್ರಿ ಅಂದ್ರ ಕಲ್ಪನಾ ಮಾಡಿದ್ದು ಕೊಡ್ತದ. ಅದು ಕಲ್ಪವೃಕ್ಷ ನೀವು ಅಲ್ಲಿ ತಳಕ್ ಕುತ್ಕೊಂಡು ಕಲ್ಪನಾ ಮಾಡಿದ್ದು ಕೊಡ್ತದ. ಆದ್ರೆ ಸದ್ಗುರು ಹಂಗಲ್ಲ, ನಿಮ್ಮಲ್ಲಿ ಕಲ್ಪನಾ ಬರುಕ್ಕಿಂತ ಮೊದಲು ನಿಮಗೆ ಅದನ್ನ ಕೊಡ್ತಾನ. ಇಷ್ಟು ಇದು ಅದ. ಅದಕ್ಕೆ ಹೋಲಿಕೆ ಆಗುದಿಲ್ಲ ಖರೆ, ಆದ್ರೂ ಇವಷ್ಟು ಅಗಾಧ ಒಂದು ವಸ್ತುಗಳು ಅದು ಇಲ್ಲಿ ಭೂಲೋಕನಾಗವನೋ ಇನ್ನು ಸ್ವರ್ಗಲೋಕನಾಗವನೋ ಮತ್ ಬೇರೆ, ಆದ್ರೆ ಒಟ್ಟಿನ ಮೇಲೆ ಕಲ್ಪವೃಕ್ಷ ಕಲ್ಪನೆ ಮಾಡಿದ್ದನ್ನು ಕೊಡ್ತದ. ಕಾಮಧೇನು ಕಾಮಿಸಿದ್ದನ್ನ ನೀ ಏನ್ ಬೇಡ್ತಿ ಅದನ್ನು ಕೊಡ್ತದ. ಚಿಂತಾಮಣಿ ನಿನ್ನ ಮನಸ್ಸಿನಾಗ ಏನ್ ಚಿಂತೆ ಅದಲ್ಲ ಅಥವಾ ಏನ್ ನೀ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತಿಲ್ಲ ಅದನ್ನ ಚಿಂತಾಮಣಿ ಕೊಡ್ತದ. ಈ 3 ಹೆಂಗವ ಅಂದ್ರ ಬೇಡಿದ್ದು ಕೊಡುವಂತಾವ್ ಅವ. ಒಟ್ಟಿನ ಮೇಲೆ ನಮ್ಮ ಮನಸ್ಸಿನಾಗ ಏನ್ ಬೇಕು ಅದನ್ನ ಬೇಡ್ತಿಲ್ಲ ಅದನ್ನ ಕೊಡುವಂತದ್ದದ. ನಾವೇನ್ ತಿಳ್ಕೊಬೇಕಿಲ್ಲಿ, ಸಮರ್ಥರು ಇದನ್ನೊಂದು ಉಪಮಾ ಕೊಟ್ಟಾರ ಅಷ್ಟೇ. ಆದ್ರ ನಮಗ ಅನುಗ್ರಹಿಸಿದಂತ ಸದ್ಗುರುಗಳ ಒಂದು ಸ್ಥಿತಿ ಹೆಂಗದ ಅಂದ್ರ ಅಗಾಧ ಸ್ಥಿತಿ ಅದಂತಾರು. ಮಾಗಣ್ಯಾಚೆ ಆಸ ಪಾಹೆ ಮುಖ ಕಡೆ ಚಿಂತಿಲ್ಯಾ ರೋ ಕಡೆ ಮನೋರಥ ಅಂತೇಳಿ ಏಕನಾಥ್ ಮಹಾರಾಜರಂತಾರ. ಸದ್ಗುರುನಾಥ್ ಹೆಂಗಂದ್ರ ತನ್ನ ಶಿಷ್ಯ ಏನಾದ್ರೂ ಬೇಡ್ತಾನೋ ಅಂತೇಳಿ ಅಥವಾ ಬೇಡಿದ್ರೆ ಅವನು ಕೊಡಬೇಕು ಅನ್ನುವಂತ ಉತ್ಸಾಹದಿಂದ ಅವನು ಮೂತಿ ಕಡೆ ನೋಡ್ಕೋತ ನಿಂತಿರ್ತಾನಂತ. ಆದ್ರ ಭಕ್ತ ಯಾವಾಗಲೂ ಭಗವಂತಗೆ ಬೇಡುವುದಿಲ್ಲ. ಏನು ಅಕಸ್ಮಾತ್ ಅವ ಬೇಡ್ತಿದ್ದಂದ್ರ ಅವ ಭಕ್ತರ ಒಂದ ಪಣಕ್ಕ ಸ್ವಲ್ಪ ಕಮ್ಮಿ ಪಣ ಅವನಂತಲೇ ಬರ್ತದ. ಯಾಕಂದ್ರ ನಾವು ಸದ್ಗುರುಗಳಿಗೆ ಬೇಡ್ತೇವಂದ್ರೆ ಏನು, ನಾವು ಬೇಡುದು ಸದ್ಗುರುಗಳಿಗೆ ಗೊತ್ತಿಲ್ಲ ಅಂದಂಗ ಅದು.
ಈಗ ನಾವು ಏನು ಬೇಡಬೇಕು, ನಾವು ಏನು ಬೇಡ್ತೇವು ಅನ್ನುವಂಥದ್ದನ್ನು ವಿಚಾರ ಮಾಡಿದ್ರಂತರೂ ನಾವು ಬೇಡೋದು ಕ್ಷುಲ್ಲಕನೇ ಬೇಡ್ತೇವೆ, ಅಶಾಶ್ವತವಾದದ್ದನ್ನೇ ಬೇಡ್ತೇವೆ, ವಿಷಯದ ವಿಚಾರಗಳನ್ನೇ ಬಿಡ್ತೇವೆ. ವಸ್ತು ವಿಷಯ ಇವೇನು ಕಣ್ಣಿಗೆ ಕಾಣಿಸುವಂಥದ್ದೇನು ಒಂದು ಇದು ಅದಲ್ಲ ಪ್ರಪಂಚದೊಳಗೆ, ಅವನ್ನೇ ನಾವು ಬೇಡ್ತೇವೆ. ನೋಡ್ರಿ ನೀವು ಹೋಗಿ ಏನಪ್ಪ ಇವತ್ತು ಅಕಸ್ಮಾತ್ ಚಂದ್ರಕುಮಾರ್ ಸದ್ಗುರುಗಳು ಅಥವಾ ರಂಗರಾವ್ ಮಹಾರಾಜರು ನಮ್ಮ ಮುಂದೆ ಬಂದು ನಿಂತು ಏನು ಬೇಡಪ್ಪ ಶಂಕರಣ್ಣ ಅಂತ ತಿಳ್ಕೊರಿ. ನಾವು ಏನು ಬೇಡಬೇಕು ಅನ್ನೋದ್ರೆ ಗೊತ್ತಬೇಕಲ್ಲ ನಮಗೆ. ಯಾರಂತಲ್ಲಿ ಏನು ಬೇಡಬೇಕು ಅನ್ನೋದು ಇಷ್ಟರೇ ಪರಿಜ್ಞಾನ ಬೇಕಂತಾರ ಸಾಧಕನಂತಲ್ಲಿ. ಏನ್ರಿ ಆ ಬೇಡವನ ಒಂದು ಸ್ಥಿತಿ ಹಂಗದ, ಇದ್ರ ಕಲ್ಪನಾ ಇಟ್ಕೊಂಡು ನಾವು ಬೇಡ್ತಿರ್ಬೇಕು. ಈಗ ಹೋಗಿ ಭಿಕ್ಷುಕನಂತಲ್ಲಿ 1 ಕೋಟಿ ರೂಪಾಯಿ ಅವನಪ್ಪ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯದ? ಇಲ್ಲ. ಅವ ಭಿಕ್ಷುಕನೇ ಇದ್ದಾನವ ಅಂದ್ರೆ ನಿನಗೆ ಅವ ಏನಿದ್ದಾನ ಅನ್ನೋಂಥದ್ದು ಗೊತ್ತಿರಲಿಲ್ಲ ಅಂದ್ರೆ ನಿನಗೆ ಏನು ಕೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ನನ್ನ ಗುರುನಾಥ್ ಹೆಂಗಿದ್ದಾನಂದ್ರೆ ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಇದ್ದಾನವ. ಒಂದು ಬ್ರಹ್ಮಾಂಡ ಅಲ್ಲ, ಈಗ ನಾವಿರೋದು ಒಂದು ಬ್ರಹ್ಮಾಂಡದ ಬಗ್ಗೆ ಮಾತಾಡ್ತಾರ. ಅವ್ರಂತಾರ ಕೋಟಿ ಕೋಟಿ ಬ್ರಹ್ಮಾಂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಅವನು ಒಡೆಯನೇ ಇದ್ದಾನೆ. ಇವೆಲ್ಲ ಕೋಟಿ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳು ಇವನ ಸಂಕಲ್ಪ ಮಾತ್ರದಿಂದ ಎಲ್ಲ ನಡಿಲಿಕ್ಕತ್ತಾವ. ಇವನ ಆಧೀನದೊಳಗಿದ್ದು ಎಲ್ಲರೂ ಅವನು ನಡೆಸಲಿಕ್ಕತ್ತಾರ. ಏನು ಅಂದಾಗ ಇವನಂತಲ್ಲಿ ಏನು ಬೇಡಬೇಕು ಅನ್ನುವಂಥದ್ದು ಬೇಕಲ್ಲ. ನಾವು ಬೇಡ್ತೇವೆ ಏನ್ರಿ ಲಗ್ನ ಆಗಲ್ದಾರು ಮಹಾರಾಜ್ರೆ ನಮ್ಮ ಲಗ್ನೇ ಆಗಿಲ್ಲ, ಸ್ವಲ್ಪ ಯಾವ್ದು ಲಗ್ನ ಆಗಂಗೆ ನೋಡ್ರಿ, ಅಥವಾ ಚಲೋ ನೌಕರಿ ಆಗಂಗೆ ನೋಡ್ರಿ, ನಮ್ಮ ಮಗಗೆ ರಿಸಲ್ಟ್ನಾಗ 1 ನಂಬರ್ ಬರಂಗೆ ಮಾಡ್ರಿ, ಅವ್ಗೆ ಚಲೋ ನೌಕರಿ ಆಗಲಿ, ಒಬ್ಬ ಚಲೋ ಸೊಸಿ ಬೇಕಾಗ್ಯಾಳ, ನನಗೆ ಪ್ಲಾಟ್ ತೊಗೋಬೇಕಾಗ್ಯದ, ನನಗೆ ಇನ್ನಷ್ಟು ರೊಕ್ಕ ಬೇಕಾಗ್ಯಾವ, ರೊಕ್ಕ ಬರಂಗೆ ಅಂದ್ರೆ ಇವೆಲ್ಲ ಏನು ಬೇಡುಣಿಕೆನೇ ಅಲ್ಲ ಅಂತೀವಿ. ಏನು ಬೇಡಬೇಕು ಅನ್ನುವಂಥದ್ದು ಏನ್ರಿ ಹೊತ್ತು ಹೊಂಟ್ರೆ ನಾವು ಗಂಡ ಹೆಂಡತಿ ಜಗಳಾಡ್ತೇವೆ, ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನ್ರಿ ಬುದ್ಧಿ ಹೇಳ್ರಿ ಅಂದ್ರೆ ಏನು ಇದನ್ನು ಯಾವ ಸಂಸಾರವನ್ನು ಉಗುಳಿ ಬಂದಾರ ಆ ಸಂಸಾರದ ಉಪಾಧಿಗಳನ್ನೇ ನಾವು ಕೇಳಲಿಕ್ಕತ್ತೇವೆ ಅಂದ್ರೆ ಸಮರ್ಥರು ಏನು ಅನ್ನೋದಿಲ್ಲ. ಯಾಕಂದ್ರೆ ಅವ್ರು ಶಾಂತ ಸ್ವರೂಪರು ಇರ್ತಾರೆ. ಇವು ಸ್ವಲ್ಪ ಅಂತರಂಗದೊಳಗೆ ನಗುತ್ತಾರೆ. ಯಾರಂತಲ್ಲಿ ಏನು ಕೇಳಬೇಕು ಅನ್ನುವಂಥದ್ದು ಈ ಮಂದಿ ಎಂದರೆ ಗೊತ್ತಾಗ್ತದೆ ಅಂತ. ಸಮರ್ಥರು ಭಕ್ತ ನಿರೂಪಣ ಅಂತೇಳಿ ದಾಸಬೋಧನ್ಯಾಗ ಒಂದು ನಿರೂಪಣ ಮಾಡ್ಯಾರ್ರಿ. ಏನು ಭಕ್ತ ನಿರೂಪಣ ಅಂತ. ಆ ಭಕ್ತ ನಿರೂಪಣದೊಳಗೆ ಒಂದು ಓವಿ ಹಿಂಗೆ ಹೇಳ್ತಾರ ಅವರು, ಸದ್ಗುರುಸಿ ಕಾಯ ಪುಸಾವೆ, ಸದ್ಗುರುಸಿ ಕಾಯ ಪುಸಾವೆ ಹೇಹಿ ಕಳೇನಾ ಸ್ವಭಾವೆ ಅಂತ. ಅನನ್ಯ ಭಾವೆ ಏಕ ಭಾವೆ ದೋನಿ ಗೋಷ್ಠಿ ಪುಸಾವೆ ಅಂತ. ನೀವು ಕೇಳುದಿದ್ರೆ ಬರೀ ಎರಡು ವಿಚಾರಗಳನ್ನು ಕೇಳ್ರಂತಾರ ಅವರು ಗುರುಗಳಂತಲೇ. ಅವ್ರಂತಾರ ಸದ್ಗುರುಸಿ ಕಾಯ ಪುಸಾವೆ, ಗುರುನಾಥಿಗೆ ಏನು ಕೇಳ್ಬೇಕು ಅನ್ನೋದು ಹೇಹಿ ಕಳೇನಾ ಸ್ವಭಾವೆ. ಈ ಜನರಿಗೆ ಹೆಂಗಾಗ್ಯದಂದ್ರೆ ಗುರುನಾಥನಂತಲ್ಲಿ ಏನು ಕೇಳ್ಬೇಕು ಅನ್ನೋದ ಇವ್ರಿಗೆ ತಿಳಿವಲ್ತಾಗ್ಯದ. ಅವ್ರಂತಾರ ಏನೂ ಕೇಳಬೇಡ್ರಿ, ಅನನ್ಯ ಭಾವದಿಂದ ಒಂದೇ ಭಾವದಿಂದ ನಿಮ್ಮ ಸದ್ಗುರುಗಳಿಗೆ 2 ವಿಚಾರಗಳನ್ನು ಕೇಳ್ರಿ. ಅವು 2 ವಿಚಾರ ಯಾವುವು ಅಂತೇಳಿ ಅಂದ್ರೆ ದೇವಕೋಣ ಅಪಣ ಭಕ್ತ ಕೋಣ. ಏನು 2 ವಿಚಾರ. ದೇವರಂದ್ರೆ ಯಾರ್ರಿ? ನಾ ಏನು ಭಕ್ತ ಇದ್ದಲ್ಲ, ನಾ ಭಕ್ತ ಅಂದ್ರೆ ಯಾರು, ನಾನು ಯಾರು, ದೇವರು ಯಾರು ಅಂದ್ರ ಜೀವಾತ್ಮ ಪರಮಾತ್ಮರ ಐಕ್ಯತೆಯ ಕುರಿತು ಈ ಮಾತು ಕೇಳಿದೇವಂದ್ರ ದೇವರ ಬಗ್ಗೆ ಸಮರ್ಥರು ಹೇಳಲಿಕ್ಕತ್ರ ಯಾರ ದೇವರಪ್ಪ ಅನ್ನುವಂಥದ್ದನ್ನು ಅವ್ರು ವಿಸ್ತಾರ ಮಾಡಿದ್ರಂದ್ರ ನಾವು ತಿಳ್ಕೊಂಡಂತ ದೇವರುಗಳು ಅವ ಸದ್ಗುರುವಿನ ಒಂದು ಸದ್ಗುರುವಿನ ಸ್ಥಿತಿಗೆ ಹೋಲಿಕೆ ಆಗುದಿಲ್ಲ ಅಂತಾರವ್ರು. ನಾವು ತಿಳ್ಕೊಂಡೆ ಭೂಮಿ ಮೇಲೆ ಅನಂತ ಕೋಟಿ ದೇವತೆಗಳಿದ್ದಾರೆ, 33 ಕೋಟಿ ದೇವತೆ ಇದ್ದಾರೆ, ಮನಿ ದೇವರು ಅಂತಿದ್ದಾರೆ. ಅದ್ರಾಗೆ ಕೆಲವೊಬ್ರು ಹೆಣ್ಣು ದೇವರಿದ್ದಾರೆ, ಕೆಲವೊಬ್ರು ಗಂಡು ದೇವರಿದ್ದಾರೆ, ಕೆಲವೊಬ್ರು ಖಡಕ್ಕಿದ್ದಾರೆ, ಕೆಲವೊಬ್ರು ಮೆತ್ತಗಿದ್ದಾರೆ, ಕೆಲವೊಬ್ರಿಗೆ ಅಗದಿ ಏನಪ್ಪಾ ಅಂದ್ರೆ ಊಟದ ಮೇಲೆ ಪ್ರೇಮ ಇದ್ದಾರೆ, ಕೆಲವೊಬ್ರು ಏನಪ್ಪಾ ಅಂದ್ರೆ ವಡಾದ ಮೇಲೆ ಪ್ರೇಮ ಇದ್ದಾರೆ, ಕೆಲವೊಬ್ರು ಉಂಡಿ ಮೇಲೆ ಪ್ರೇಮ ಇದ್ದಾರೆ. ಹಿಂಗ ಎಷ್ಟು ಸಮರ್ಥರಂತಾರ ಸೃಷ್ಟಿ ಮದಿಲ ದೇವ ಆ ಸೃಷ್ಟಿಚ ಸ್ವಭಾವ ಅಂತ. ಇಲ್ಲೇ ಹುಟ್ಟಿದವ್ರು ಇವರೆಲ್ಲ ದೇವರುಗಳು. ನಾವು 33 ಕೋಟಿ ದೇವತೆಗಳನ್ನ ಏನು ಮಾಡ್ಯಾವಲ್ಲ
ಈ ಸೃಷ್ಟಿ ಉತ್ಪತ್ತಿ ಆದ್ಮೇಲೆ ನಾವು ಇವನ್ನೆಲ್ಲ ಮಾಡಿಬಿಟ್ಟು ನಮ್ಮ ದೇವರು ಹೆಚ್ಚಿನವ ನಮ್ಮ ದೇವರು ಹೆಚ್ಚಿನವ ಅಂತೇಳಿ. ಆದ್ರೆ ಈ ದೇವರ ಸ್ವಭಾವ ನಮಗತ್ತನೇ ಅವ ಅಂತ ಇಲ್ಲೇ ಹುಟ್ಟ್ಯಾವ ಅಂದ್ರೆ ಇಲ್ಲಿಗತ್ತೆ ಅವ. ಈಗ ಮೊದಲು ನಾವೇನು ಮಾಡ್ತೇವೆ, ದೇವರಿಗೆ ನೈವೇದ್ಯ ತೋರಿಸ್ಬೇಕಾದ್ರೆ ನಮಗೇನು ಬೇಕಂತ ತೋರಿಸ್ತೇವೆ. ತೋರಿಸಿದ ಕೂಡಲೇ ನಮ್ಮ ಮನಸ್ಸಿನಾಗೆ ಕಲ್ಪನಾ ಮಾಡ್ಕೋತೇವೆ, ನನ್ನ ಗುರುನಾಥಗೆ ನಮ್ಮ ದೇವರಿಗೆ ಇದು ಪ್ರಸನ್ನ ಅದ ಅಂತೇಳಿ ತಿರುಗಿ ಮುರುಗಿ ನಮಗೆ ಬೇಕಾದನ್ನು ಮಾಡಿ ಅವನ ಮುಂದೆ ಹಿಂಗೆ ಮಾಡಿ ಅದನ್ನ ನಾವು ತಿಂದು ಬಿಡ್ತೇವೆ. ಏನು ದೇವ್ರು ತಿಂತಾನನ್ರಿ? ಇಲ್ಲ, ತಿಂತಾನೆ. ಎಂಥವ್ರಿಗೆ ತಿಂತಾನಂದ್ರೆ ನಾಮದೇವ್ ಮಹಾರಾಜರಂತವ್ರು ಒಂದು ಶ್ರದ್ಧಾಕ ಭಕ್ತಿಗೆ ತಿಂತಾನ. ನಮ್ಮಂಥವ್ರಿಗೆ ಏನು ತಿಂತಾನ? ನಾವು ಅವಾಗ ತಿನ್ನಿಸ್ಬೇಕಂತ ಮಾಡೋದಿಲ್ಲ. ಅಕಸ್ಮಾತ್ ಅವ್ನು ತಿನ್ಲಿಕ್ಕೆ ಶುರು ಮಾಡಿದಂದ್ರೆ ನಾವು ಅದನ್ನು ಮಾಡಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಭಕ್ತಿನೇ ಅಷ್ಟರ ಮಟ್ಟಿಗೆ ಅದ ಅಂತ. ಅದಕ್ಕೆ ಸೃಷ್ಟಿ ಮದಿಲ ದೇವ ಆ ಸೃಷ್ಟಿಚ ಸ್ವಭಾವ ಅಂತ. ಯಾವೇಗಳೇ ಅಂತರ್ಭಾವ ಕೋಟಿ ಚೀನಾಯಿ ದಾಸಬೋಧ. ಇದ್ರ ಹೊರತಾಗಿ ಮತ್ತೊಂದೇನು ಇಲ್ಲ. ಆ ಪ್ರಕೃತಿ ಮದಿಲ ದೇವ ಆ ಪ್ರಕೃತಿಚ ಸ್ವಭಾವ, ಇಲ್ಲಿ ಸ್ವಭಾವ ಹೊಂದ್ಯಾವ. ಅದಕ್ಕೆ ಈ ದೇವರು ಅಥವಾ ಗುರುನಾಥನ ಒಂದು ಸ್ಥಿತಿ ಹೆಂಗದ ಅಂದ್ರ ಸಕಲ ದೇವಾಂಚೆ ದೈವತ ಸದ್ಗುರುನಾಥ ಏಕಲ ಅಂತ ತುಕಾರಾಮ್ ಮಹಾರಾಜರು. ನಿನಗೆ ಅನುಗ್ರಹಿಸಿದ ಗುರುನಾಥ ನಮಗತೆ ಇರಬಹುದು, ನಮಗತೆ ಅರಿವಿ ಹಾಕೋತಿರ್ಬಹುದು, ನಮಗತೆ ಮಾತಾಡ್ತಿರ್ಬಹುದು, ನಮ್ಮ ಜೊತೆ ಅಗ್ದಿ ಸಲಿಗಿಲೆ ಇರ್ಬೋದು. ಆದ್ರೆ ಸಲಿಗಿಲೆ ಇದ್ದಾರ ಅಂತೇಳಿ ಅವ್ರನ್ನ ಸಾಮಾನ್ಯ ಅಂತ ತಿಳ್ಕೊಳಿಕ್ ಹೋಗ್ಬೇಡ ಅಂತ. ಏನು ಯಾಕಂದ್ರೆ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಅವರನ್ನು ವರ್ಣ ಮಾಡ್ಲಿಕ್ಕೆ ವೇದಶಾಸ್ತ್ರಗಳು ನೇತಿ 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 ಅಲ್ಲಿಕತ್ತವ. ಏನ್ರಿ ಅವ್ರಿಗೊಂದು ಪ್ರದಕ್ಷಿಣ ಹಾಕಲಿಕ್ಕೆ ದೇವತೆಗಳು ವಿಮಾನದಿಂದ ಇಳಿದು ಬರ್ಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತ. ನೋಡ್ರಿ ನಮ್ಮ ಗುರುನಾಥನ ಒಂದು ವೈಭವ ಹೆಂಗದ ಅಂದ್ರೆ, ನಾವು ಒಂದು ಪ್ರದಕ್ಷಿಣ ಹಾಕಬೇಕಾದ್ರೆ ಏನ್ ದೊಡ್ಡಗಾದ ಅಲ್ಲಿದು. ದೇವತೆಗಳು ವಿಮಾನದಿಂದ ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತೆ. ಹೆಂಗ ಮುಂಬೈದೊಳಗ ನೀವು ಎಲ್ಲ ನೋಡ್ರಿಲ್ಲ, ಲೋಕಲ್ ಟ್ರೈನಿಂದ ಇಳಿಯೋ ಹೊತ್ನ್ಯಾಗ ಗಡಬಡಿ ಹೆಂಗ್ ಮಾಡ್ತಾರ ಏನು ಹಂಗ. ಏನ್ರಿ ನಾನು 10 ವರ್ಷ ನೋಡಿದ್ನಲ್ಲಿ. ಅಂದ್ರೇನು ಗಡಬಡ ಮಾಡೋದೇನಾದ್ರು ಸುಮ್ಮನೆ ನಿಂತರು ಸಹಿತ ತಳಗೆ ಇಳಿಸ್ಕೊಂಡು ಬಂದು ಅವ್ರು. 8 ಮಂದಿ ಇರ್ತದ ಅದ್ರಾಗ. ಇರ್ಲಿ, ಇವ್ರಂತ ನೋಡ್ರಿ, ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಜಾಲಿ ತ್ವರ ಸುರವರ ವಿಮಾನ ಉತ್ತರಾಯಾಚಿ. ಪದೋಪದಿ घडले अपार पुण्याचारासी, पदोपदी घडले अपार पुण्याचारासी, सकळई तीर्थे घडले अम्मा आदि करुणिकासी. धन्य धन्य हो, धन्य धन्य हो प्रदक्षिणा सद्गुरु रायाची झाली त्वर सुरवರ ವಿಮಾನ ಉತ್ತರಾಯಾಚಿ. ಆ ಸದ್ಗುರುನಾಥಗ ಪ್ರದಕ್ಷಿಣ ಪದೋಪದಿ, ಇದು ಪದೋಪದಿ ಮ್ಯಾಲಿಂದ ಮ್ಯಾಲ ನಮಗ್ ಸಿಗ್ಲಿಕ್ಕತ್ತು ಅಂದ್ರ ಅಪಾರ ಪುಣ್ಯ ನಮ್ಮಂತಲ್ಲಿ ಸಂಗ್ರಹ ಆಗ್ತದ. ಏನ್ರಿ ಅವ್ರಂತಾರ, ಪದೋಪದಿ घडले ಅಪಾರ ಪುಣ್ಯಾಚಾರಾಸಿ, ಸಕಲ ಈ ತೀರ್ಥ घडले ಅಮ್ಮ ಆದಿ ಕರುಣಿಕಾಸಿ. ಭೂಮಿ ಮೇಲೆ ಇರುವಂತ ಎಲ್ಲಾ ತೀರ್ಥಗಳು ಅಷ್ಟ ಯಾಕ ಕಾಶಿ ಆದಿ ಅಂದ್ರ ಕಾಶಿ ಹಿಡ್ಕೊಂಡ ಕಾಶಿ ರಾಮೇಶ್ವರ ಏನೇನು ಅಗದಿ ಶ್ರೇಷ್ಠ ತೀರ್ಥಗಳವಲ್ಲ. ಈಗ ಮೊನ್ನೆ ಇದ್ರಾಗ ಹೋಗಿದ್ರು ನೋಡ್ರಿ, ಇಂಥವೆಲ್ಲಾ ತೀರ್ಥಗಳು ಎಲ್ಲವ ಅಂದ್ರ ಸದ್ಗುರುಗಳ ಚರಣದಾಗವ ಅಂತ. ಕೋಟಿ ಬ್ರಹ್ಮ ಹತ್ಯಾ ಹರಿತ ಕರಿತ ದಂಡವತ, ಕೋಟಿ ಬ್ರಹ್ಮ ಹತ್ಯಾ ಹರಿತ ಕರಿತ ದಂಡವತ, ಲೋಟಾಂಗಣ ಘಾಲಿತ ಮೋಕ್ಷ ಲೋಳೆ ಪಾಯತ. ಧನ್ಯ ಧನ್ಯ ಹೋ, ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ झाली त्वर ಸುರವರ ವಿಮಾನ ಉತ್ತರಾಯಾಚಿ. ಕೋಟಿ ಬ್ರಹ್ಮ ಹತ್ಯೆ ಮಾಡಿದ್ರು ಸಹಿತ, ಕೋಟಿ ಬ್ರಹ್ಮ ಹತ್ಯಾ ಹರಿತ ಅವನು ಇದು ಮಾಡ್ತದ. ಒಂದು ದಂಡವತ್ತ ನಮಸ್ಕಾರ ಸದ್ಗುರುವಿಗೆ ಹಾಕಿದ್ರೆ ಕೋಟಿ ಬ್ರಹ್ಮ ಹತ್ಯಾ ದೋಷನು ಸಹಿತ ಹೋಗ್ತದೆ. ಅಂದ್ರೆ ಹೆಂಗಿರ್ಬೇಕು ನೋಡ್ರಿ. ಗುರು ಭಜನಾಚ ಮಹಿಮಾನ ಕಳೆ ನಿಗಮ ಅಗಮಾಸಿ. ಗುರುನಾಥನ ಒಂದು ಭಕ್ತಿ ಮಾಡುದ್ರ ಮಹಿಮಾ ಆಗಮ ನಿಗಮಗಳಿಗೂ ಸಹಿತ ತಿಳಿಲಾರ್ದಂಗಾಗ್ಯದಂತೆ. ಗುರು ಭಜನಾಚ ಮಹಿಮಾ ನಕಳೆ ನಿಗಮ ಅಗಮಾಸಿ, ಅನುಭವಿ ಜಾಜಣತಿ ತೇ ಗುರುಪದಿಯ ಅಭಿಲಾಸಿ. ಧನ್ಯ ಧನ್ಯ ಹೋ
धन्य धन्य हो प्रदक्षिणा सद्गुरुरायाची झाली त्वर सुरवरा विमान उतरायाची प्रदक्षिणा करून देह भावे वाहिला श्रीरंगात्मज विठ्ठल पुढे उभा राहिला धन्य धन्य हो प्रदक्षिणा सद्गुरुरायाची झाली त्वर सुरवरा ನೋಡ್ರಿ ಪ್ರದಕ್ಷಿಣಾ ಕರುಣಿ ದೇಹ ಭಾವೇ ವಾಹಿಲ ದೇಹ ಬುದ್ಧಿಯನ್ನ ಮೀರಿ ನೀನು ನಿನ್ನ ಸದ್ಗುರುಗೆ ಪ್ರದಕ್ಷಿಣ ಮಾಡಿದೆ ಅಂದ್ರ ಭಾವ ತುಂಬೆ ಶ್ರೀರಂಗಾತ್ಮಜ ವಿಠ್ಠಲ ಪುಡೆ ಉಭಾರಾಯಿಲ್ಲ ಸ್ವತಃ ಆ ಪರಬ್ರಹ್ಮ ಸ್ವರೂಪ ಆ ಪರಮಾತ್ಮನೇ ನಿನ್ನ ಎದುರಿಗೆ ಬಂದ್ ನಿಂತ ನಿನಗ ಏನಪ್ಪಾ ಅಂದ್ರೆ ಸಂತ ಕೃಪಾ ಹಸ್ತದಿಂದ ನಿನಗ ಆಶೀರ್ವಾದ ಮಾಡ್ತಾನ ಹಿಂಗದ ಅದಕ್ಕ ಇಂಥ ಸದ್ಗುರುವಿಗೆ ನೀನು ಏನರೇ ಬೇಡಿದೆ ಅಂದ್ರೆ ಏನಾಗ್ತದೆ ಅಂದ್ರ ಮನ್ಯಾಗ ಕಾಮಧೇನು ಇದ್ರು ಸಹಿತ ಮಜ್ಗಿ ಬೇಡ್ಲಿಕ್ಕೆ ಮಂದಿ ಮನಿಗೆ ಹೋದಂಗ ಆಗ್ತಂತ ಘರಿ ಕಾಮಧೇನು ಪುಡೆ ತಾಕಮಾಗೆ ನೋಡ್ರಿ ಅಂದ್ರೆ ಎಷ್ಟು ಅಜ್ಞಾನ ತುಂಬ್ಯದಂತ ಕಾಮಧೇನು ಇದ್ದ ಏನ್ ಇದಕ್ಕಿಂತ ಏನ್ ಬೇಡಿದ್ರು ಕೊಡ್ತದೆ ಕಾಮಧೇನು ಅಂದ್ರೆ ಒಂದು ಆಕಳ ಅಂತ ತಿಳ್ಕೊರಿ ನೀವು ಆಕಳೆ ಅಂತ ತಿಳ್ಕೊರಿ ಅದನ್ನೇನು ನಾವು ಕಾಮಧೇನು ನೋಡಿಲ್ಲ ಇದೇ ಆಕಳ ಅಂತ ತಿಳ್ಕೋವ ಹೌದಲ್ರಿ ಅದು ಹಾಲು ಕೊಡ್ತದ ಹಾಲು ಕಾಸಿದ ಕೂಡಲೇ ಅದಕ್ಕೆ ಹೆಪ್ಪ ಹಾಕಿದ್ರ ಮೊಸರು ಆಗ್ತದ ಮೊಸರು ಕಡದ ಕೂಡಲೇ ಬೆಣ್ಣೆ ಆಗ್ತದೆ ಬೆಣ್ಣೆ ಕಾಸಿದ ಕೂಡಲೇ ತುಪ್ಪ ಆಗ್ತದೆ ಅದನ್ನ ಕಡದಾಗ ಏನು ಬೆಣ್ಣೆ ತೆಗಿಯೋ ಹೊತ್ನ್ಯಾಗ ಉಳ್ದದ್ದೇನು ತಿಳಿ ಅಂದು ನೀರ್ ಮಜ್ಜಿಗಿರ್ತದಲ್ಲ ಅದನ್ನ ಬೇಡಿದ್ರೆ ಏನ್ ಚಂದ ಆಗ್ತದೆ ಹೇಳಿ ನೋಡ್ ನೀ ಹಾಲರೇ ಬೇಡಬೇಕು ಬೇಡ ತುಪ್ಪ ಬೇಡಿದ್ರೆ ಆ ತುಪ್ಪ ಕೊಡ್ತದಲ್ಲ ಅದು ತುಪ್ಪ ಬೇಡೋದು ಬಿಟ್ಟು ನೀನು ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ರೆ ಸಾಕಂದ್ರೆ ಏನದು ಹಿಂಗಾಗ್ತದ ಅಂತಾರ ಸಮರ್ಥರು ಏನ್ರಿ ಏನ್ ಬೇಕಾದ ಘರಿ ಕಾಮದೇನು ಪುಡೆ ತಾಕಮಾಗಿ ಹಂಗ ಸದ್ಗುರುನಾಥನ ಸಾನ್ನಿಧ್ಯದೊಳಗಿದ್ದ ಅವರಿಂದ ಏನಾದ್ರೂ ತತ್ವಬೋಧವನ್ನು ಕೇಳಬೇಕಂತೇಳಿ ಗುರುನಾಥನಂತೆಲ್ಲ ನಾವು ಅಪೇಕ್ಷೆ ಮಾಡಿದೇವು ಅಂದ್ರ ತಮ್ಮ ಸ್ವರೂಪನೇ ತೋರಿಸುವಂತ ಬೋಧವನ್ನ ಸದ್ಗುರುಗಳು ಮಾಡ್ತಿರ್ತಾರೆ ಅದೆಲ್ಲ ಬಿಟ್ಟು ನಾವು ಸುಮ್ಮನೆ ಏನಪ್ಪಾ ಅಂದ್ರ ವಿವಾದ ಅಂದ್ರೆ ಇದರ ಅರ್ಥ ಏನು ಅರ್ಥ ಇಲ್ಲದ ವಸ್ತು ವಿಷಯಗಳನ್ನು ಕೇಳುವುದೇ ವಿವಾದ ಅಥವಾ ಅವ್ರ ಜೋಡಿ ವಿತಂಡವಾದ ಮಾಡುದು ಅತಿ ಸ್ವಲ್ಪ ತಿಳಿತಂದ್ರೆ ವಿತಂಡ ಅಂದ್ರೆ ಗುರುನಾಥನ ಒಂದು ಯೋಗ್ಯತಾ ಗೊತ್ತಿರ್ಲಿಲ್ಲ ಅಂದ್ರ ಗುರುನಾಥನ ಜೋಡಿ ವಿತಂಡ ಮಾಡುವಂತ ಶಾಣ್ಯರು ಇಲ್ಲಂತ ಅನ್ನೋಂಗಿಲ್ರಿ ಏನ್ ಸುಮ್ಮನೆ ಒಂದು ಅಗದಿ ಏನ್ ದೊಡ್ಡ ಪ್ರಶ್ನೆ ಹಾಕೊಂಡು ಕೂಡುದು ಹಾಕಿದ ಕೂಡ ಮಹಾರಾಜರ ಅಂತಾರೆ ಇವ್ ಏನ್ ಮಾಡೋದು ತಗೊಂಡು ಈ ಪ್ರಶ್ನೆ ಹಾಕಿ ತಿಳ್ಕೊಂಡ್ರೆ ಏನ್ ಕಮಾಯಿ ಮಾಡಿದ ಅನ್ನೋದು ಗೊತ್ತಿರ್ತದ ಅವ್ರಿಗೆ ಆದ್ರೂ ಸಹಿತ ಹಾಕೋದು ಹೇಳ್ರಿ ಮಹಾರಾಜರ ಅಂತ ಹೇಳೋದು ಅಥವಾ ಏನರೇ ಇಲ್ಲದ ಒಂದು ವಿಚಾರಗಳನ್ನ ಹಾಕೊಂಡು ಅವ್ರ ಜೋಡಿ ವಾದ ವಿವಾದ ಮಾಡೋದಕ್ಕಿಂತ ಅಥವಾ ಅವರಂತಲ್ಲಿ ಈ ಒಂದು ಇಹದೊಳಗಿನ ಇರುವಂತ ಸೌಖ್ಯ ಸಂಪತ್ತ ದುಡ್ಡ ಆಸ್ತಿ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಇವ್ಯಾವನ್ನೂ ಕೇಳಲಾರ್ದ ಕೇವಲ ಗುರುನಾಥ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸ್ಕೊಡು ನಿನ್ನ ಒಂದು ಸಾಕ್ಷಾತ್ಕಾರ ಆಗಲಿ ನಿನ್ನ ದರ್ಶನ ನನಗಾಗಬೇಕು ನೀನು ಯಾರು ಅನ್ನುವಂಥದ್ದನ್ನು ನನಗೆ ಅವಗತ ಮಾಡಿಕೊಡು ಅಷ್ಟೇ ಅಲ್ಲ ನಾನು ಯಾರು ಅನ್ನುವಂಥದ್ದನ್ನು ನೀನೇ ನನಗೆ ತಿಳಿಸ್ಕೊಡಪ್ಪ ಅಂತ ಕೇಳಿದ್ರ ಆರಾಮ್ಸಿರ್ಕೆ ಇದು ಮಾಡ್ತಾರ ಸಂತೋಷ ಆಗ್ತಾರ ಸದ್ಗುರುಗಳಂತಲ್ಲಿ ಶಿಷ್ಯ ಹೋಗಿ ಇಂಥ ಒಂದು ತತ್ವದ ವಿಚಾರಗಳನ್ನ ಅಗಮ್ಯ ವಿಚಾರಗಳನ್ನ ತನ್ನ ಸ್ವರೂಪದ ವಿಚಾರವನ್ನು ಕೇಳಿಕತ್ರ ಎಷ್ಟು ಸಂತೋಷ ಆಗ್ತಾರ ಅವರು ನಾವು ಅದನ್ನು ಕೇಳಲಾರ್ದ ಏನದೇ ಕೇಳಿಬಿಡ್ತೀವಿ ಈಗ ನಮ್ಮಲ್ಲಿ ಏನಾಗ್ತಿತ್ತಂದ್ರ ನಮ್ಮ ಮಹಾರಾಜರು ರಂಗರಾವ್ ಮಹಾರಾಜರು ಶಿಷ್ಯರು ಬಹಳಷ್ಟು ಮಂದಿ ಆಗಿನ ಟೈಮ್ದಾಗ ಹೆಂಡ್ರನ್ನ ಬಡಿದು ಭಾಳ ಸ್ಪೆಷಲ್ ಇತ್ತು ಅವಾಗ ಏನ್ರಿ ಯಾರು ಶ್ರೇಷ್ಠ ಅಂದ್ರೆ ಹೆಂಡ್ರನ್ನ ಬಡದ ಅಂಕಿತದೊಳಗೆ ಇಟ್ಕೊಂಡವನೇ ಶ್ರೇಷ್ಠ ಅಂತ ಹಿಂಗಿತ್ತು ಅವಾಗ ಅದು ಏನು ಆಗಿನ ಒಂದು ಪರಿಸ್ಥಿತಿ ಒಳಗೆ ಅದಕ್ಕೆ ಅವ್ರು ಸಿಕ್ಕಾಪಟ್ಟೆ ಒಡಗಟ್ಟಿಗೆ ತಗೊಂಡು ಬಡಿತಿದ್ರಿ ಏನು ಹೇಳ್ಬೇಕಂದ್ರೆ ಅವ್ ಪಾಪ ಏನ್ ಮಾಡೋದು ನಮ್ಮ ಮಹಾರಾಜ ಶಿಷ್ಯರೇ ಮತ್ತೆ ಶಿಷ್ಯರಿದ್ರು ಸಹಿತ ಬಡಿತಿದ್ರು ಅಂದ್ರೆ ಅದೊಂದು ಬಡಿದೊಂದು ಹವ್ಯಾಸ ಅದು ಏನು ನಾನು ಗಂಡಸಿದ್ದನಿ ಅಂತೇಳಿ ತೋರಿಸೋ ಸಂಬಂಧ ಬಡಿಯೋದು ಅವಾಗ ಪಾಪ ಇವು ಗೋಯಾಡ್ಕೋತ ಹೋಗಿ ಮಹಾರಾಜರ ಮುಂದೆ ಹೋಗೋರು ಯಾಕವ ಏನಾಯ್ತು ಮತ್ತ ಅಂತನವ್ರು ಯಾಕೆ ಗೊತ್ತಿತ್ತವ್ರಿ ನಮ್ಮ ಶಿಷ್ಯರೆಲ್ಲ ಬರೀ ಅಂಡ್ರನ್ನ ಬಡಿಯವ್ರೇ ಇದ್ದಾರಂತೇಳಿ ಅದಕ್ಕೆ ಏನಾಯ್ತು ಇಲ್ರಿ ನಿನ್ನೆ ಹಿಂಗೆ ಬಡದ್ರಿ ಹಂಗ್ರಿ ಹಿಂಗ್ರಿ
ಏನು ಕೋಡಿ ಏನು ಮಾಡೋದು, ಏನು ಹೇಳಿದ್ರು ಕೇಳೋದಿಲ್ಲ. ಅವರು ಇಷ್ಟೊಂದು ಸಮಾಧಾನ ಮಾಡಿ ಕಳಿಸ್ತಿದ್ರು. ಆದರೆ ಒಮ್ಮೆ ಅಂತಿದ್ರು ಅವರು, ಏನು ಮಾಡೋದು ನಮ್ಮ ಶಿಷ್ಯರೆಲ್ಲ ಬರೀ ಹಂಡ್ರ ಮರಡು ಬಡಿ ಕಂಪ ಅಂತ. ಸದ್ಗುರುಗಳಿಂದ ಅನುಗ್ರಹಿತರಾದರೂ ಸಹಿತ ಒಬ್ಬರ ಅಂತಃಕರಣಕ್ಕೆ ನೋವು ಮಾಡುವಂಥ ಒಂದು ಕನಿಷ್ಠ ಕಾರ್ಯ ನಾವು ಮಾಡ್ತಿದ್ದೇವೆ ಅಂದ್ರೆ ಶಿಷ್ಯರಾಗ್ಲಿಕ್ಕೆ ಲೈಕ್ ಆಗ್ತೇವೆ ಹೇಳಿ ನೋಡಿ. ಆದ್ರೆ ಇಂಥ ಅಜ್ಞಾನಿ ಶಿಷ್ಯಗಳು ಸಹಿತ ಸದ್ಗುರುಗಳು ಇರ್ತಾರೆ. ಅಂಥವ್ರನ್ನೂ ಮೊದಲು ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಒಂದು ಸರಿಯಾದ ಒಂದು ಸಮಯದೊಳಗೆ ಸರಿಯಾದ ವಿಚಾರವನ್ನು ಅವ್ರಿಗೆ ತಿಳಿಸುಗೊತ್ತ ಅವ್ರ ಮನಸ್ಸು ಒಲಿಸಿ ಅವ್ರನ್ನ ಭಗವಂತನ ಒಂದು ಹಾದಿಗೆ ಹಚ್ಚುವಂತ ಕಾರ್ಯ ಮಾಡ್ತಾರ. ಅದಕ್ಕೆ ಸದ್ಗುರುನಾಥ ದೊಡ್ಡವ. ಅಂದ್ರೆ ಈ ಒಂದು ಶ್ಲೋಕದಾಗ 63ನೇ ಶ್ಲೋಕದಾಗ ಕಾಮಧೇನು ಮತ್ತು ಚಿಂತಾಮಣಿ ಇವೆರಡತ್ರ ಒಂದು ಉಪಮೆಯನ್ನ ಅವ್ರು ಕೊಟ್ಟಾರ. ಚಿಂತಾಮಣಿನೂ ಹಂಗೆ, ಚಿಂತಾಮಣಿ ಅಂತೇಳಿ ಒಂದು ಮಣಿ ಇರ್ತದ. ಅದು ಕಾಜಿನಗತಿ ಚಿಂತಾಮಣಿ ಅಂದ್ರೆ ಅದೊಂದು ವಜ್ರಗತಿ ಇರಬಹುದು. ಅದು ನಾವರಿ ಎಲ್ಲಿ ನೋಡೇವದನ್ನ. ಅದು ಆ ಮಣಿ ಹೆಂಗಿರ್ತದ ಅಂದ್ರೆ ನೀನ್ ಮನಸ್ಸಿನಾಗ ಏನ್ರಿ ಹಿಂಗ್ ಸುಮ್ ಚಿಂತೆ ಮಾಡಿದ್ರು ಸಹಿತ ಅದು ಬಂದು ಬರ್ತಿರ್ತದ ಏನ್ರಿ. ಅದ್ರಾಗ ನೀ ಮತ್ತೆ ಚಿಂತೆ ಮಾಡ್ಕೊತ ಅದನ್ನ ಇದೇನು ಕಾಜಿನ ಗತಿ ಅದ ಅಂತೇಳಿ ಅಂದ್ರೆ ನೀ ಕಾಜೆ ಬೇಕಾದಷ್ಟು ಕೊಡ್ತದ, ಬೇಕಾದಂಗೆ ಬೇಡಿದ್ರೆ ಅದಕ್ಕೆ ಏನು ಬೇಡಬೇಕು ಅಂದ್ರೆ ಇವೆರಡು ಶ್ಲೋಕದ ಒಂದು ಮತಿತಾರ್ಥ ಏನದ ಅಂದ್ರ, ಮಹಾತ್ಮರಿಗೆ ಸದ್ಗುರುಗಳಿಗೆ ಶಿಷ್ಯನಾದವ ಏನನ್ನ ಬೇಡಬೇಕು ಅನ್ನುವಂತ ವಿಚಾರ ಸಮರ್ಥರು ಈ ಇದ್ರಾಗ ಅವರು ಇದ್ರಾಗ ಹೇಳ್ತಾರ. ಅದಕ್ಕೆ ಬೇಡಬೇಕಾದ್ರೆ ಏನು ಬೇಡಬೇಕು ಅನ್ನುವಂಥ ವಿಚಾರವನ್ನ ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ಕರುಣಾಷ್ಟಕದೊಳಗ, ಸಮರ್ಥರು ರಚಿಸಿದಂಥ ಕರುಣಾಷ್ಟಕದೊಳಗ ಸದ್ಗುರುಗಳಿಗೆ ಏನು ಬೇಡಬೇಕು ಅನ್ನುವಂಥ ವಿಚಾರಗಳನ್ನು ಓವಿಗಳನ್ನು ಹೇಳ್ಯಾರ. ಅದು ಸೋಮವಾರ ದಿವಸದ ಒಂದು ಕರುಣಾಷ್ಟಕದ. ಅಂದ್ರೆ ಸೋಮವಾರ ದಿವಸ ಯಾಕೆ ಇಟ್ಟಾರಂದ್ರೆ ವಾರದ ಮೊದಲೇ ದಿವಸ ಮೊದಲು ನೀವು ಈ ಚಂದಗೆ ಮೊದಲು ನಿಮ್ಮ ಸದ್ಗುರುಗಳಿಗೆ ಬೇಡ್ಕೋರಿ ಅಂತ. ಏನು ಬೇಡ್ಕೋರಿ ಅನ್ನುವಂಥದ್ದು ಹೇಳ್ತಾರ ಅವರು. ಶ್ರೀರಾಮ್ ಉದಾಸೀನ ಹೇ ವೃತ್ತಿ ಜೀವಿ ಧರಾವಿ, ಅತಿಯಾದರೆ ಸರ್ವ ಸೇವಾ ಕರಾವಿ, ಸದಾ ಪ್ರೀತಿ ಲಾಗೋ ತುಜೆ ಗುಣ ಗಾತಾ, ರಘುನಾಯಕ ಮಾಗಣೆ ಹೇಚಿಯಾತ. ರಘುನಾಯಕ ಅಂದ್ರೆ ಸಮರ್ಥ ಗುರುಗಳು. ಗುರುನಾಥ ನನಗೆ ಇದನ್ನು ಕೊಡಿಯೇನು, ಉದಾಸೀನ ವೃತ್ತಿ, ನನ್ನ ಮನಸ್ಸಿನ ವೃತ್ತಿ ಹಂಗಾಗಬೇಕು, ಉದಾಸ ಆಗಿರ್ಬೇಕು. ನಾನು ಯಾವುದಕ್ಕೂ ಇಹದ ವಿಚಾರದೊಳಗ ನನಗ ಬರೇ ಏನು ಇಹದ ವಿಷಯಗಳೇ ಬೇಕನ್ನುವಂಥದ್ದಿಲ್ಲ. ಅವು ಬರ್ಲಿ ಅಥವಾ ಬಿಡ್ಲಿ, ನನ್ನ ಮನಸ್ಸು ಉದಾಸ ಇರಬೇಕು. ಉದಾಸ ಅಂದ್ರೆ ಏನು ಕೆಟ್ಟ ಮತಿ ಮಾಡ್ಕೊಂಡು ಕೂಡುದಲ್ಲ. ಉದಾಸ ಅಂದ್ರೆ ಏನು, ಇವು ಅಶಾಶ್ವತವ ಅಂತೇಳಿ ಪೂರ್ಣ ಮನಸ್ಸಿಗೆ ಖಾತ್ರಿ ಮಾಡ್ಕೊಂಡು ಅವತ್ರ ಬಗ್ಗೆ ಅಲಕ್ಷ್ಯ ಮಾಡೋದು. ಇವತ್ತೊಂದಿಷ್ಟು ರೊಕ್ಕ ಒಂದು ಲಾಟ್ರಿ ಹತ್ತಂತ ತಿಳ್ಕೊರಿ ನೀವು. ಅಕಸ್ಮಾತ್ ನಿಮಗೆ ಲಾಟ್ರಿ ಹತ್ತಿದ ಕೂಡ ಭಯಂಕರ ಹಿಗ್ಗಿದ್ರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದ ಏನ್ರಿ, ಹೌದಲ್ರಿ? ಅದು ಈ ಬಂದದ ಅಂದ್ರೆ ಏನು ಲಕ್ಷ್ಮಿ ಆಕಿ ಯಾರ ಕೈಯಾಗರೆ ಇನ್ನೂ ತನಕ ಕಾಯಂ ನಿಂತದ್ದು ಎಲ್ರ ಕೇಳಿದೇನ್ರಿ ನೀವು? ಇಲ್ಲ. ಬರ್ತಾಳ ಹೋಗ್ತಿರ್ತಾಳ, ಬಂದ್ರೆ ಬಂತ್ ಅನ್ನೋದು, ಹೋದ್ರೆ ಹೋತ್ ಅನ್ನೋದು. ಅಕಸ್ಮಾತ್ ಹೋತು ಅಂತಂದ್ರೆ ಅದು ನಾವು ಹಿಂದಿನ ಜನ್ಮದಾಗ ಯಾರಿಗೋ ಕೊಡದಿತ್ತು, ಹೋಗ್ಯದಳ ಅಂತ ತಿಳ್ಕೊಂಡ ನಿವಾಂತ ಇರ್ಬೇಕು. ಏನ್ ನಿವಾಂತ? ಉಗಾರ ಹೇ ನಿವಾಂತ ಶಿಣ ಶಿವಾಯ. ಜ್ಞಾನೇಶ್ವರ ಮೌಲಿ ಏನಂತಾರ, ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರ ಹೇ ನಿವಾಂತ ಶಿಣ ಶಿವಾಯ. ಅದಕ್ಕ ಉದಾಸೀನ ಹೀ ವೃತ್ತಿ ಜೀವಿ ಧರಾವಿ. ಇದು ಈ ಒಂದು ಬೇಡಿಕೆ ನಿಮ್ಮಂತೆಲ್ಲದ ಗುರುನಾಥ ನನಗ. ಆಮೇಲೆ ಅತಿಯಾದರೆ ಸರ್ವ ಸೇವಾ ಕರಾವಿ. ನಿಮ್ಮ ಸೇವಾ ಹೆಂಗ್ ಮಾಡ್ಬೇಕಾದ್ರೆ ಸುಮ್ಮ ಎಲ್ಲರ ಗತೆ ಮಾಡೋದಲ್ಲ, ಅತಿ ಪ್ರೇಮದಿಂದ ಆದರದಿಂದ ನಾನು ನಿಮ್ಮ ಸೇವಾ ಮಾಡುವಂತಹದ್ದು ಒಂದು ನನಗೆ ಇದು ಕೊಟ್ಬಿಟ್ರಿ ಅಂತದ್ದು. ಆಮೇಲೆ ಸದಾ ಪ್ರೀತಿಲಾಗೋ ತುಜೆ ಗುಣಗಾತ. ಯಾವಾಗಲೂ ಗುರುನಾಥ ನಿನ್ನ ಗುಣಗಾನವನ್ನ ಮಾಡುವಂತಹದ್ದು ಅದ್ರೊಳಗ ಅಂತ ಒಂದು ಪ್ರೀತಿ ಕೊಡ. ಪ್ರೀತಿಯಲ್ಲಿ ನಿನ್ನ ಗುಣಗಾನ ಎಲ್ಲಿದ್ದಲ್ಲಿ ನಾನು ನಿನ್ನ ಗುಣಗಾನ ಮಾಡ್ಕೋತಿರಬೇಕು. ನೀ ಮಾಡಿದ ಉಪಕಾರವನ್ನು ಸ್ಮರಿಸ್ಕೋತ ಇರಬೇಕು. ನಿನ್ನ ಮಹತ್ಯವನ್ನು ನಾ ಜಗತ್ತಿಗೆ ಕೊಂಡಾಡಬೇಕು. ಇಂಥ ಒಂದು ಬೇಡಿಕೆಯನ್ನು ಸದ್ಗುರುಗಳಂತಲ್ಲಿ ಬೇಡ್ರಿ ಅಂತಾರ. ಏನು ಆದ್ರೆ ಇನ್ನು ಎರಡನೇದಂತಾರವ್ರು, ತುಜೆ ರೂಪಡಿ ಲೋಚನಿ ಮ್ಯಾಪಹಾವೆ, ತುಜೆ ಗುಣ ಗಾತಾ ಮನಾಸಿ ರಹಾವೆ,
उठो आवडी भक्ती पंथे जिजाता रघुनायका मागणे हेची आता तुझे ರೂಪಡೆ ಲೋಚನಿಮ್ಯ ಪಹಾವೆ ನಿನ್ನ ದರ್ಶನ ನಿನ್ನ ಸಗುಣ ರೂಪವನ್ನ ಯಾವಾಗ ನಾನು ಕಂಡೇನು ಅಂತ ಸದಾ ಅದರ ಒಂದು ಹಂಬಲ ನನ್ನಂತಲೇ ಬರುವಂಗ್ ಮಾಡು ನಿನಗೆ ಆ ರೂಪವನ್ನು ನನಗೆ ತೋರಿಸು ಉಠೋ ತುಜೆ ಗುಣಗಾತ ಮನಾಸಿರಹಾವೆ ನಿನ್ನ ಗುಣಗಾನ ಮಾಡಿದ್ದೆಲ್ಲ ನನ್ನ ಮನಸ್ಸಿನಾಗ ಉಳಿಬೇಕು ಯಾವಾಗಲೂ ಆಮೇಲೆ ಉಠೋ ಆವಡಿ ಭಕ್ತಿ ಪಂತೇಚಿ ಜಾತ ಆವಡದಿಂದ ಭಕ್ತಿ ಮಾಡುವಂಗ ನನಗೊಂದು ಬುದ್ಧಿ ಕೊಡಪ್ಪ ನಾವೆಲ್ಲ ಹೆಂಗ್ ಮಾಡ್ತೇವೆ ಸೌಡಿಚ ಭಕ್ತಿ ಮಾಡ್ತೇವೆ ನಾವು ಮಾಡೋ ಹೆಂಗ ಸೌಡಿದ್ದಾಗ ಮಾಡ್ತೇವೆ ಅವ್ರ ಅಂತಾರ ಗುರುನಾಥ ಕೇಳ್ಕೋಬೇಕು ಆವಡದಿಂದ ಮಾಡ್ಬೇಕು ನಾನು ಯಾವಾಗ ಎಲ್ಲಿ ಸಪ್ತಾಹ ನಡೆದಾವ ಎಲ್ಲಿ ಸತ್ಸಂಗ ನಡೆದಾವ ಎಲ್ಲಿ ಮಹಾತ್ಮರು ಬಂದಾರ ಎಲ್ಲಿ ಮಹಾತ್ಮರ ತತ್ವ ಬೋಧ ನಡೆದದ ಎಲ್ಲಿ ಸದ್ಗುರುನಾಥ ಬಂದಾನ ಅಲ್ಲಿ ನಿನ್ನ ಎಲ್ಲಾ ಪ್ರಾಪಂಚಿಕ ವಿಚಾರಗಳನ್ನು ಬಿಟ್ಟು ಅಲ್ಲಿ ಹೋಗಿ ನೀನು ಇರುವಂತದ್ದೇನೋ ಒಂದು ಮನಸ್ಥಿತಿ ಅದಲ್ಲ ಅದನ್ನು ನನಗೆ ಕೊಡು ಅಂತ ಎಂಥ ಬೇಡಿಕೆಗಳು ನೋಡ್ರಿ ಇವೆಲ್ಲ ಮನಿ ವಾಸನಾ ಭಕ್ತಿ ತೂಜಿ ಕರಾವಿ ಕೃಪಾಳುಪಣೆ ರಾಘವೇ ಪೂರವಾವಿ ವಸಾವೆ ಮದಿಯಾಂತರಿ ನಾಮ ಘೇತ ರಘುನಾಯಕ ಮಾಗಣೆ ಹೇಚಿಯಾತ ಮನಿ ಮನದೊಳಗ ವಾಸನಾ ಭಕ್ತಿ ಮನದೊಳಗೆ ಈ ಒಂದು ಸದ್ವಾಸನ ಅಂತ ನಿರ್ಮಾಣ ಮಾಡು ನಿನ್ನ ಭಕ್ತಿ ಯಾವಾಗಲೂ ನಿನ್ನ ಭಕ್ತಿ ಮಾಡುವಂತದ್ದು ಇದೊಂದು ಸದ್ವಾಸನ ಅಂತಾರೆ ವಾಸನ ಅಂದ್ರೆ ಪ್ರಾಪಂಚಿಕ ವಾಸನ ಬೇರೆ ಸತ್ವಾಸನ ಅಂದ್ರೆ ಭಗವಂತನ ಒಂದು ದರ್ಶನದ ಇಚ್ಛಾ ಏನದಲ್ಲ ಇದು ಸದ್ವಾಸನ ಭಕ್ತಿ ಮಾಡುವಂತಹದ್ದು ಭಕ್ತಿ ಮಾಡುವಂತ ಒಂದು ಯಾವಾಗಲೂ ನಿನ್ನ ಭಕ್ತಿಯೊಳಗಿರುವಂತಹದ್ದೇನು ಒಂದು ಇಚ್ಛಾ ಇದಲ್ಲ ಇದು ಸದ್ವಾಸನ ಅವ್ರಂತಾರ ಮನಿ ವಾಸನ ಭಕ್ತಿ ತೂಜಿ ಕರಾವಿ ಕೃಪಾಳೂಪಣೆ ರಾಘವೇ ಪೂರ ನೀ ಕೃಪಾ ಮಾಡಿ ನನಗೆ ಗುರುನಾಥ ಇದನ್ನು ಪೂರ್ತಿ ಮಾಡಿಕೊಡು ವಸಾವೆ ಮದಿಯ ಅಂತರಿ ನಾಮಗೇತ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತಹದ್ದು ನನ್ನ ಮನಸ್ಸಿನಾಗ ಅಂತ ಒಂದು ಪ್ರೇರಣಾ ಅಂತ ಒಂದು ಉತ್ಸಾಹ ಬರುವಂಗೆ ಮಾಡು ಇವನ್ನೆಲ್ಲ ಕೇಳೋದು ಬಿಟ್ಟು ನಾವು ಏನಾರೇ ಕೇಳಿದೇವು ಅಂದ್ರೆ ಅದು ಶಿಷ್ಯತ್ವಕ್ಕೆ ಒಂದು ಅವಮಾನ ಅಂತಾರವ್ರು ಏನ್ರಿ ಮುಂದೆ ಇದಂತರೂ ನಿಮಗೆಲ್ಲರಿಗೂ ಗೊತ್ತಿರಬೇಕು ಸದಾ ಸರ್ವದಾ ಯೋಗ ತುಜಾ ಗಡಾವ ತುಜೆ ಕಾರಣಿ ದೇಹ ಮಾಜಾ ಪಡಾವ ನುಪೇಕ್ಷು ನಕೋ ಮಜ ಗುಣವಂತ ಅನಂತ ರಘುನಾಯಕ ಮಾಗಣೆ ಹೇಚಿಯಾತ ಮಹಾರಾಷ್ಟ್ರದಾಗ ಹೋಗಿದ್ದು ಬಂದವ್ರಿಗೆ ಎಲ್ಲರಿಗೂ ಇದು ಶಾಲ್ಯಾಗ ಮೊದಲೇ ವರ್ಷದಿಂದ ಹುಡುಗರಿಗೆ ಇದನ್ನ ಅಲ್ಲಿಕ್ಕೆ ಕಲಿಸ್ತಾರ ಅವ್ರು ಏನ್ ನೋಡ್ರಿ ಇದ್ರ ಅರ್ಥ ಏನು ಸದಾ ಸರ್ವದಾ ಯೋಗ ತೂಜಾಗಡವ ಯಾವಾಗಲೂ ನಿನ್ನ ದರ್ಶನ ನನಗೆ ಆಗುವಂತ ಒಂದು ಅಂತ ಒಂದು ಇದು ಬೇಡಿಕೆ ಇಟ್ಕೊಂಡಾರ ಆಮೇಲೆ ತುಜೆ ಕಾರಣ ದೇಹ ಮಾಜಾ ಪಡವ ನಿನ್ನ ಸೇವಾದೊಳಗೆ ನನ್ನ ಶರೀರ ಬಿದ್ದು ಹೋದ್ರು ಚಿಂತಿಲ್ಲ ನಿನ್ನ ಸೇವಾದಾಗ ಕಾಲ ಕಳೆಯುವಂತಹದ್ದು ಅಂದ್ರೆ ಇದು ಕೊಡ್ ನನಗ ಅಂತ ಕೇಳ್ತಾರೆ ಏನ್ರಿ ಆಮೇಲೆ ನುಪೇಕ್ಷುನಕೋ ಮಜ ಗುಣವಂತ ನನ್ನ ನೀನು ಕಡೆಗಣಿಸಿ ಬೇಡಪ್ಪ ಗುರುನಾಥ ಅಂತ ಕೇಳ್ತಾನ ಇಂಥ ಒಂದು ಇದು ಕೇಳ್ಬೇಕಂತಾರ ಅವ್ರು ಅವ್ರ ಅಂತಾರ ಅವ್ರಿಗೆ ಮತ್ತೆ ಬಂಧನ ಹಾಕ್ತಾರ ಸಮರ್ಥ ಪುಡೆ ಕಾಯ ಮಾಗೋ ಕಳೇನ ದುರಾಶಾ ಮನಿ ಬೈಸಲಿ ಹೇಡಳೇನ ಪುಡೆ ಸಂಶಯೋ ನೀರಸಿ ಸರ್ವಚಿಂತ ರಘುನಾಯಕ ಮಾಗಣೆ ಅಂತ ಗುರುನಾಥ್ನಂತಲ್ಲಿ ನಿನ್ನಂತಲ್ಲಿ ಏನು ಕೇಳ್ಬೇಕು ಅನ್ನೋದು ನನಗೆ ಏನು ಗೊತ್ತಾಗಲ್ತ ಕರೆ ಸುಮ್ಮನೆ ಏನೋ ಕೆಟ್ಟ ವಾಸನೆಗಳು ಅನ್ನತ್ತಲೇವ ಅದನ್ನ ನನಗೆ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದ ನೀನು ನನಗೆ ನಾ ಕೇಳಿದ್ದು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದಂದ್ರ ಬ್ರಿದಾಕಾರಣೆ ದೀನ ಹಾತಿದರಾವೆ ನಿನ್ನ ಬಿರುದೇನದ ಬೇಡಿದ ಭಕ್ತರಿಗೆ ಕೊಡುವಂತ ನಿನ್ನ ಬಿರುದಾವಳಿ ಅದ ಆ ಬ್ರಿದಾವಳಿ ಸಂಬಂಧರೇ ಇವನ್ನೆಲ್ಲ ನನಗೆ ಕೊಡಂತದ ಅದನ್ನು ಉಳಿಸ್ಕೋ ಸಂಬಂಧರೇ ನಿನ್ನ ಪೋಸ್ಟ್ ಉಳಿಸ್ಕೋ ಸಂಬಂಧರೇ ನೀನು ನನಗೆ ಕೊಡು ಮಣೇದಾಸ ಭಕ್ತಾಸರೆ ಉದ್ಧಾರಾವೆ ನನ್ನನ್ನು ಉದ್ಧಾರ ಮಾಡಪ್ಪ ಸುಟೇ ಬೀದ ಅಮ್ಮಾಸಿ ಸೋಡು ನಿಜಾತ ನನಗ ಈ ಒಂದು ಭವಸಾಗರದಿಂದ ಪಾರು ಮಾಡುವಂತ ಒಂದು ಇದು ಕರುಣಾ ಮಾಡು ಅಂತೇಳಿ ಈ ರೀತಿ ಬೇಡ್ಕೋಬೇಕು ಅನ್ನುವಂಥದ್ದು ಸಮರ್ಥರ ಒಂದು ನಮಗೆ ಉಪದೇಶ. ನಾವು ನೀವುಗಳೆಲ್ಲ ಬೇಡ್ಕೋಬೇಕಾದ್ರೂ ಏನು ಬೇಡ್ಕೋಬೇಕು? ನಿತ್ಯ ಅಂದ್ರೆ ಇದನ್ನು ಬೇಡ್ಕೋಬೇಕು. ನಿನ್ನ ನಾಮಸ್ಮರಣೆಯೊಳಗೆ ನಾ ಯಾವಾಗಲೂ ಇರಬೇಕು. ನಿನ್ನ ನಾಮಸ್ಮರಣೆಯೊಳಗೆ ನಿನ್ನ ಸ್ವರೂಪ ನನಗೆ ಸಾಕ್ಷಾತ್ಕಾರ ಆಗಬೇಕು.
ನನ್ನ ಸ್ವರೂಪ ಏನು ನನಗೆ ಗೊತ್ತಾಗಿ ಈ ಭವಸಾಗರದಿಂದ ದಾಟುವಂತಹ ಅಂತ ಒಂದು ಪರಮ ಕೃಪೆಯನ್ನು ನನಗೆ ನೀವು ಮಾಡಬೇಕು ಅಂತೇಳಿ ಸದ್ಗುರುಗಳಿಗೆ ನಾವು ಕೇಳ್ಕೋಬೇಕು. ಇನ್ನ ಆ ಶ್ಲೋಕದ ಉತ್ತರಾರ್ಧದೊಳಗೆ ಕರಿ ಸಾರ ಚಿಂತಾಮಣಿ ಕಾಚ ಕಂಡೆ ತಯಾಮಾಗತಾದೇತ ಆಹೇ ಉದಂಡೆ. ಆಗ ಇದ್ರ ಬಗ್ಗೆ ಹತ್ರ ಇದು ಮಾಡಿದೀವಿ. ಎರಡು ಥರದ್ದು ಒಂದೇ ಇದು ಅದ ಅಂದ್ರ ಒಟ್ಟ ಬೇಡು ವಿಚಾರವನ್ನ ಈ 63ನೇ ಶ್ಲೋಕದೊಳಗ ಇವು ಎರಡು ಉಪಮೇನ 63 62ರಾಗೂ ಅಂದಾರರು. ಉಭಾಕಲ್ಪ ವೃಕ್ಷ ತಳಿ ದುಃಖವಾಹೆ ಇದೇನು ಹಿಂದಿನ ಶ್ಲೋಕನಾಗೂ ಶಿಷ್ಯ ಸಾಧಕ್ಕಿದ್ದಾವ ಗುರುವಿನಂತಲ್ಲಿ ಏನು ಬೇಡ್ಕೋಬೇಕು ಅನ್ನುವಂಥ ಒಂದು ಪರಿಜ್ಞಾನವನ್ನು ಕಲಿಸಿಕೊಟ್ಟಂತ ಇವು 2-3 ಶ್ಲೋಕಗಳು. ಇನ್ನ 64ನೇ ಶ್ಲೋಕದೊಳಗೆ ಏನಂತಾರಂದ್ರ ಅವರು ಅತಿ ಮೂಢತ್ಯಾ ದೃಢ ಬುದ್ಧಿಯ ಸೇನಾ ಅತಿ ಕಾಮತ್ಯಾ ರಾಮ ಚಿತ್ತೀವ ಸೇನಾ ಅತಿ ಲೋಭತ್ಯಾ ಕ್ಷೋಭ ಹೋಯಿಲ ಜಾಣ ಅತಿ ವಿಷಯಿ ಸರ್ವದಾ ದೈನ್ಯವಾಣ. ಇದೇನು ಅತಿ ಅಜ್ಞಾನಿಗೆ ಬುದ್ಧಿ ಸ್ಥಿರ ಇರುವುದಿಲ್ಲ. ಆಮೇಲೆ ಅತ್ಯಂತ ಕಾಮಲಂಪಟನ ಅಂತಃಕರಣದಲ್ಲಿ ರಾಮನು ವಾಸಿಸುವುದಿಲ್ಲ. ಹೆಚ್ಚು ಲೋಭಿಯಾದವನಿಗೆ ಸ್ವಸ್ಥತೆ ಸಿಗುವುದಿಲ್ಲ. ಅತಿ ವಿಷಯಗಳಿಂದ ಸದಾ ದೀನಾವಸ್ಥೆ ತಪ್ಪುವುದಿಲ್ಲ ಅಂತೇಳಿ ಇದಿದು. ಇದನ್ಯಾಕೆ ಅವರು ಬರೆದ್ರಿಲ್ಲೇ ಅಂತೇಳಿ ನಿಮಗೆ ಅನಿಸ್ಬೋದು. ಏನು ಈ ಶ್ಲೋಕ ಯಾಕೆ ಬರೆದ್ರು ಅಂತೇಳಿ ಸಮರ್ಥರಂತಾರ ಏನ್ರಿ, ಈ ಅತಿ 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 ಅನ್ನುವಂಥದ್ದು ಏನದಲ್ಲ ಇದು ಇವೆಲ್ಲ ಅವ ಅತಿ ಮೂಢತೆ ಅಬೃಢ ಬುದ್ಧಿಯ ಸೇನ ಅಂದ್ರೆ ಅತಿ ಮೂಢಗ ದೃಢ ಬುದ್ಧಿ ಇರುವುದಿಲ್ಲ, ಅತಿ ಅಜ್ಞಾನಿಗೆ ದೃಢ ಬರುವುದಿಲ್ಲ. ಅತಿ ಅಂದ್ರ ಸಾಮಾನ್ಯವಾಗಿ ಇರ್ಬೇಕಾದಷ್ಟಿದ್ರೆ ಏನ್ ತಪ್ಪಿಲ್ಲ ಅಂತ ಸಮರ್ಥರಿದು. ಅದು ಪ್ರಪಂಚ ಹಿಡ್ಕೊಂಡು ನಾವು ಪರಮಾರ್ಥ ಮಾಡ್ತೀವಲ್ಲ, ಇವೆಲ್ಲ ಗುಣಗಳು ಸ್ವಲ್ಪ ಸ್ವಲ್ಪ ಎಷ್ಟು ಒಂದು ಪ್ರಮಾಣ, ಅದಕ್ಕೊಂದು ಮರ್ಯಾದೆ ಅದ, ಅಷ್ಟಿದ್ರೆ ಏನ್ ತಪ್ಪಿಲ್ಲ. ಅತಿ ಆತಂದ್ರ ಈ ರೀತಿ ಆಗ್ತಂತಾರವ್ರು. ಅತಿ ಅಜ್ಞಾನಿ ಹೆಂಗಿರ್ತಾನಂದ್ರ ಅವ ಒಂದ್ ನಮೂನಿ ವಿಪರೀತ ಬುದ್ಧಿ ಅವನೇ ಇರ್ತಾನ. ಏನ್ರಿ ಅತಿ ಅಜ್ಞಾನಿ. ಈಗ ಅತಿ ಮೂಢ ಅಂದ್ರೆ ಏನು, ಮೂಢ ಅಂದ್ರೆ ಏನು ಎಲ್ಲ ಗೊತ್ತಿರ್ತದ ಖರೆ, ಆದ್ರೂ ಸಹಿತ ಮೂಢತನ ಮಾಡ್ದಿರ್ತಾನ. ಅದನ್ನು ಸಮರ್ಥರು ಏನ್ ಮಾಡಿದ್ರು, ಪಡತ ಮೂರ್ಖ ಲಕ್ಷಣ ಅಂತ ಹೇಳಿದ್ರು ದಾಸಬೋಧದೊಳಗೆ. ತಿಳಿದು ಮೂರ್ಖತನ ಮಾಡೋದು. ಮತ್ತೀಗ ನಾವು ಮಾಡೋದಾದ್ರೂ ಸಹಿತ ಬಹಳ ವಿಚಾರ ಮಾಡಿದ್ರೆ ತಿಳಿದು ಮೂರ್ಖತನನೇ ಮಾಡ್ತೇವೆ ನಾವು. ನಮಗೆಲ್ಲ ತಿಳಿದದ, ಇಷ್ಟು ಪ್ರವಚನ ಹೇಳ್ತೇವು, ಇಷ್ಟೆಲ್ಲ ಮಾಡ್ತೇವು, ಕೇಳ್ತೇವು. ಇದ್ರಾಗ ಪ್ರಪಂಚದೊಳಗಿದ್ದು ನಾವು ಹೆಂಗಿರ್ಬೇಕು, ಪ್ರಪಂಚದ ಮೇಲೆ ಮೋನಿ ಎಷ್ಟಿರ್ಬೇಕು ಅನ್ನುವಂಥದ್ದು ಸ್ವಲ್ಪನೇ ನಮಗೆ ಅದ್ರದ್ದು ಅರ್ಥ ಆಗಿತ್ತು ಅಂದ್ರೆ, ಉಪದೇಶ ತಗೊಂಡ ಮೇಲೆ, ಸದ್ಗುರಿಂದ ಉಪದೇಶ ತಗೊಂಡ ಮೇಲೆ ಅವ ಪ್ರಪಂಚದ ವಿಷಯದೊಂದು ವಿಚಾರದಿಂದ ಹೊರಗೆ ಬಂದೇ ಬಿಡ್ಬೇಕಂತಾರ. ಏನು ನಿನಗೆ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ನಿನ್ನ ಶರೀರದ ಮೇಲೆ ಮೋಹ, ಶರೀರದ ಸಂಬಂಧಿಗಳ ಮೇಲೆ ಮೋಹ, ಶರೀರಕ್ಕೆ ಬೇಕಾಗುವಂತ ವಸ್ತು ವಿಷಯಗಳ ಮೇಲಿನ ಮೋಹ, ಇವನ್ನೆಲ್ಲ ನೀನು ಅಳಿಲಿಕ್ಕೆ ಪ್ರಯತ್ನ ಮಾಡ್ಯಾಕ ಅಳೆದೇ ಬಿಡ್ಬೇಕಂತಾರ ಅವರು. ಈ ಒಂದು ವೈರಾಗ್ಯ ನಮಗ್ ಬರಬೇಕು. ಮನಿಯೊಳಗಿದ್ರು ಸಹಿತ ನಮ್ಮ ಮನಿ ಹೆಂಗಿರ್ಬೇಕಂದ್ರ ಮಠದ ಗತೆ ಆಗಿಬಿಡ್ಬೇಕು. ಮನಿಯೊಳಗ ಯಾವ ಪ್ರಾಪಂಚಿಕ ಮಾತುಗಳನ್ನ ಆಡಬಾರ್ದು, ಸಿಕ್ಕಾಪಟ್ಟೆ ಟಿವಿ ಹಚ್ಕೊಂಡು ಸೀರಿಯಲ್ ನೋಡ್ಕೋತ ಕೂಡಬಾರ್ದು. ನೋಡಿದ್ರು ನೋಡ್ತಿರ್ಬೇಕು. ಇವೇನು ಪರಮಾರ್ಥದ ವಿಚಾರಗಳಿರ್ತಾವ, ಐತಿಹಾಸಿಕ ಏನು ಪುರಾಣದ ವಿಚಾರಗಳಿರ್ತಾವ, ಇಂಥವು ನೀವು ಸ್ವಲ್ಪ ನೋಡ್ಬೇಕು. ಅದು ನಾವು ನೋಡ್ತೇವೆ ಅಂತೇಳಿ ಏನ್ ಹಿಂದಿಂದೆಲ್ಲ ನೋಡ್ಕೋತ ಕೂತ್ರ ಆಗುದೇನಂತಾರು. ನಮ್ಮ ಮಹಾರಾಜರಂದ್ರು ಆದಿ ಪುರಾಣವನ್ನು ಅಸುರರಿಗೆ ಮಾರಿ ಅಂತ, ವೇದ ಪುರಾಣವನ್ನು ಹೊತ್ತಂಗೆ ಮಾರಿ, ಭಾರತ ಪುರಾಣವನ್ನು ರಕ್ಕಸರಿಗೆ ಮಾರಿ. ಇವೆಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿನ್ನ ಪುರಾಣಕ್ಕೆ ಬೆಲೆ ಇಲ್ಲ ನೋಡ ಅಂದ್ರು. ನಿನ್ನ ಪುರಾಣ ಎಲ್ಲಿ ಬಂತಪ್ಪ? ಎಷ್ಟು ದಿವಸ ಆತ್ ನೀವು ಉಪದೇಶ ತಗೊಂಡ ಮೇಲೆ ನೀ ಏನ್ ಮಾಡಿದಪ್ಪ ಕಮಾಯಿ? ಈಗ ನಮ್ಮನ್ನ ವಿಚಾರ ಮಾಡಿದ್ರ, ನಾನು 1973 ಉಪದೇಶ ತಗೊಂಡ್ರಿ. 73, 72 ಅಂದ್ರೇನು, ಸಾಧಾರಣ ಒಂದು 50 ವರ್ಷ ಆಗಿ ಹೋತೀಗ. ಅದು ಏನ 50 ವರ್ಷ ಉಪದೇಶ ತಗೊಂಡ ಮ್ಯಾಲೆಯೂ ನಮಗೆ ಮಹಾರಾಜರ ಸಾಕ್ಷಾತ್ಕಾರ ಆಗ್ಯದನು. ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತದ. ಆಕ್ಚುಲಿ ನಮಗೆ ಎಂದೋ ಆಗ್ಬೇಕಾಗಿತ್ತು. ನಾವು ಸರಿಯಾಗಿ ಅದು ಉಪದೇಶದ್ದು ನಾಮದ ಮಹತ್ವ ತಿಳ್ಕೊಂಡಿದ್ದೇವೆ ಅಂದ್ರೆ. ನಮ್ಮ ಮಹಾರಾಜರಿಗೆ ನೋಡ್ರಿ,
17ನೇ ವರ್ಷಕ್ಕೆ ಉಪದೇಶ ಕೊಟ್ರು ರಾಮಚಂದ್ರ ಮಹಾರಾಜರು. 17ನೇ ವರ್ಷಕ್ಕೆ ಉಪದೇಶ ಕೊಟ್ರು. 19ನೇ ವರ್ಷಕ್ಕೆ ವಲ್ಯ ಅಂದ್ರು ಸಹಿತ ಗುರುವಿನ ಆಜ್ಞಾ ಅಂತೇಳಿ ಲಗ್ನ ಆದ್ರು. ಏನು 17ನೇ ವರ್ಷಕ್ಕೆ ಉಪದೇಶ ತಗೊಂಡ್ರು, 19ನೇ ವರ್ಷಕ್ಕೆ ಲಗ್ನ ಆದ್ರು. 1940ನೇ ಇಸ್ವಿಗಿದು ಏನು 40ನೇ ವರ್ಷಕ್ಕೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಪ್ರಪಂಚ ಬಿಟ್ಟು ಬರ್ಲಿಲ್ಲ ಅವರು. ಲಗ್ನ ಆತು, ಎಲ್ಲ ಆತು, ಅಲ್ಲೇ ಮನೆಯೊಳಗೆ ಇದ್ದಾಗನೇ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆತು. ಹೇಳ್ರಿ ನೀವು. ಅಂದ್ರ ಅವರು ಉಪದೇಶ ತಗೊಂಡ ಮೇಲೆ ನನ್ನ ಉದ್ಧಾರಕ್ಕೆ ಮಾಡ್ಲಿಕ್ಕೆ ಬಂದಂತ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಇವನೇ ಇದ್ದಾನ, ಈ ನಾಮದೊಳಗೆ ಇರುವಂತ ನಾಮಿನೇ ಅವನಿದ್ದಾನ ಅಂತ ತಿಳ್ಕೊಂಡು ಕೇವಲ ನಾಮಕ್ಕಾಗಿ ಬದುಕಲಿಕ್ಕತ್ರ. 700 ಕುಲಕರ್ಣಿಕೆ ಇತ್ತು ಖರೆ, ಬೇಕಾದಷ್ಟು ಶ್ರೀಮಂತಿಕೆ ಇತ್ತು, ಆರಾಮ ಏನಪ್ಪ ಸುಪ್ಪತ್ತಿಗೆ ಗಾದಿ ಮೇಲೆ ಕೂತ್ಕೊಂಡು ಆರ್ಡರ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಾಗಿತ್ತು ಖರೆ. ಆದ್ರೂ ಎಂದು ಉಪದೇಶ ತಗೊಂಡ್ರು, ಲಗ್ನ ಆದ್ರೂ ಸಹಿತ ಅವ್ರ ಪ್ರಪಂಚದೊಳಗೆ ಅವ್ರ ಮನಸ್ಸು ಹೋಗಲಿಲ್ಲ. ಹಂಗ ಜ್ಞಾನೇಶ್ವರ ಮಾವುಲಿ ಅವ್ರ ತಂದೆಯವ್ರ ವಿಠ್ಠಲ ಪಂತ್ರದಾತ್ಲ ಆ ಟೈಪ್ ಅವ್ರದ್ದು ಹೋಗಲಿಲ್ಲ. ಅಲ್ಲೇ ಅವ್ರ ಹೊಲಗಳಿದ್ದು ಮಗ್ಗಲಹಳ್ಳಿ ಒಳಗೆ ಬಹಳಷ್ಟು ರಾಮನಟ್ಟಿ ಅಂತ ಊರದ. ಅವ್ರೇನು ಮಾಡೋರು, ಹೊಲ ಎಲ್ಲ ನೋಡ್ಕೊಂಡು ಬರ್ತಾನೆ ಅಂತೇಳಿ ಹೆಂಡತಿಗೆ ಹೇಳಿ ಹೋಗೋರು. ಹೋಗಿ ಅಲ್ಲಿ ರಟ್ಟಗಳ್ಳಿ ಕೂತ್ಕೊಂಡು ಇನ್ನೊಬ್ಬನ ಗೆಳೆಯನ ಕರ್ಕೊಂಡು ಹೋಗಿ ರಟ್ಟಗಳ್ಳಿ ಕೂತ್ಕೊಂಡು ಧ್ಯಾನ ಮಾಡ್ಕೊತ ಕೂರ್ತು ಬಿಡ್ತಿದ್ರು. ಏನ್ರಿ ಅವ್ರು ಎಲ್ಲಿ ಧ್ಯಾನ ಮಾಡ್ಯಾರಲ್ಲ ಅಲ್ಲಿ ಒಂದು ಉದ್ಭವ ಲಿಂಗ ಇದು ಆಗ್ಯದ್ರಿ ಅಲ್ಲಿ. ಏನ್ರಿ ಉದ್ಭವ ಲಿಂಗ ನೀವು ಇದ್ರಾಗ ಚೈತನ್ಯ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಏನಾಗಿಬಿಡ್ತು ಅಂದ್ರೆ ಅವ ಪರಪ್ಪ ಅಂತೇಳಿ ಅವ್ರ ಗೆಳೆಯ ಒಬ್ಬ ಬಡಿಗೆರ ಅವ್ನು ಕರ್ಕೊಂಡು ಹೋಗ್ತಿದ್ರು. ರಟ್ಟಗಳಿಯೊಳಗೆ ಯಾರು ಮಂದಿ ಬರಲಾರ್ದಲ್ಲಿ ಧ್ಯಾನ ಮಾಡಬೇಕು ಪರಪ್ಪ ಅಂತೇಳಿ ಸ್ವಚ್ಛ ಮಾಡ್ಕೊಂಡು ಇವ್ರು ಧ್ಯಾನಕ್ಕೆ ಕೂತರು. ಧ್ಯಾನಕ್ಕೆ ಕೂತ ಮೇಲೆ ಅಲ್ಲಿ ಮಂದಿ ಅಡ್ಡಾಡ್ತಿದ್ದಿಲ್ಲ ಸಹಿತ. ಅವ ಅಂಜ್ಕೊಂಡು ನಾವೇನು ಕೂಡ್ಲಿಲ್ಲ. ರಂಗಣ್ಣ ನೀನೇ ಕೂಡಪ್ಪ ಮರ, ನನಗಂತೂ ಆಗೋದಿಲ್ಲ, ನೀನಕಂತೂ ಕೂಡು, ನಾ ಮತ್ತೆ ಬಂದಿನಿ ಇದು ಮಾಡ್ಕೊಂಡು ಹೋಗ್ತಂದ ಕೂಡಲೇ ಆಯ್ತು ಹೋಗಪ್ಪ ಅಂದರು. ಹಿಂಗೆ ಕೂಡ್ಲಿಕ್ಕತ್ತಾಗ ಒಂದು ದಿವಸ ಬಂದು ನೋಡಿದ್ರಾಗಿ ಮಹಾರಾಜರ ಮಗ್ಳು ಒಂದು ತಂಬಿಗೆ ಹಾಲು ಇಟ್ಟಿರ್ತಿದ್ರು ಇವ್ರು ಊರನ್ನವ್ರು ತಂದು. ಇವ್ರು ಪರಾಪ್ ತೊಗೊಂಡು ಬಂದು ಇಟ್ಟಿರ್ತಿದ್ದ ಕುಡ್ಲಿ ಅಂತೇಳಿ. ಅಲ್ಲಿ ಒಂದು ಸರ್ಪ ಇವ್ರ ತೊಡೆ ಮೇಲೆ ಮಾಡ್ಕೊಂಡು ಅವ್ರು ಹಾಲು ಕುಡಿಲಿಕ್ಕತ್ತಿದ್ರು. ನೋಡಿ ಚಿಟ್ಟನೆ ಚೀರಿದ ಕೂಡಲೇ ಮಹಾರಾಜರ ಸಮಾಧಿಯಿಂದ ಹೊರಗೆ ಬಂದರು. ಯಾಕೋ ಅಂದರು. ಮಹಾರಾಜ್ ಹಿಂಗಾಗಿತ್ತು ಅಂದರು. ಹೌದಾ, ಹಂಗಾರೆ ಒಂದು ಗಿದ್ಲಿ ತೊಗೊಂಡು ಬಾ ಅನ್ನೋದು. ಮಗ್ಗಳೊಂದು ಇದು ಇತ್ತು ಹುತ್ತ, ಆ ಹುತ್ತ ಅಗಿಣ್ ತೊಗೊಂಡು ಬಾ ಅಂತೇಳಿ ಗಿದ್ಲಿ ತರಿಸಿದ್ರು. ಯಾರು ನೋಡಿದಿ ಸರ್ಪ್ ನೋಡಿದವ್ರು ಯಾರನ್ನ ಹುತ್ತಿದು ಮಾಡಬೇಕು. ಅವ್ರಂದ್ರು ನಮಗೆ ಅಜ್ಜಿಗೆ ಬರ್ತದ್ರಿ ಬ್ಯಾಡ್ರಿ ಅದಕ್ಕೂ ಅಂತೇಳಿ ತಾವೇ ಹುತ್ತ ಹಡ್ಡಿದ್ರು. ಹುತ್ತ ಹಡ್ಡಿದಾಗ ಆ ಹುತ್ತಿನ ಒಳಗೆ ಉದ್ಭವ ಲಿಂಗ ಇತ್ತು. ಅದು ಉದ್ಭವ ಆಗಿತ್ತು ಲಿಂಗ. ನಮ್ಮ ಮಹಾರಾಜರು ಆವಾಗೇ ನಮ್ಮ ಶಿಷ್ಯರಿಗೆ ಹೇಳಿದ್ರು, 13ನೇ ಜ್ಯೋತಿರ್ಲಿಂಗ ನೋಡ್ರು ಇದು ಅಂತೇಳಿ. ಏನ್ರಿ ಈಗಾದ್ರೂ ಸಹಿತ ಲಿಂಗಯ್ಯನ ಗುಡಿ ಅಂತೇಳಿ ಅಲ್ಲಿ ಇಷ್ಟು ಪವಿತ್ರ ಜಾಗ ಅದ. ಇಷ್ಟು ಈಗಾದ್ರೂ ಸಹಿತ ಏನರೇ ಒಂದು ಮೈಲಿಗೆ ಮಾಡ್ಕೊಂಡು ಅಲ್ಲಿ ಹೋದ್ರೆ ಆ ಸರ್ಪ್ ಕಾಣಿಸ್ತದೆ ಇವು ಜನರಿಗೆ. ಅದು ಏನು ಅಂದ್ರೆ ಏನು, ಇದೆಲ್ಲ ಲಗ್ನ ಇದ್ರಾಗ ಪ್ರಪಂಚದಾಗ ಇದ್ದಾಗೆ ಮಾಡ್ಕೊಂಡಿದ್ದು. ಇದು ಅದ್ಭುತ. ಏನು ಮಾಡ್ತಾರೆ, ಉಪದೇಶ ತಗೊಂಡ್ಮೇಲೆ ಪ್ರಪಂಚ ಅಡ್ಡ ಬರ್ತಂತ ಪ್ರಪಂಚ ತ್ಯಾಗ ಮಾಡಿ ಹೋಗಿ ಅಡವಿ ಸೇರ್ಕೊಂಡು ಹೋಗಿ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನೋ ಉದ್ದೇಶ ಇಟ್ಕೊಂಡು ಹೋಗ್ತಾರೆ. ನಮ್ಮ ಮಹಾರಾಜರು ಹಂಗೆ ಮಾಡಲಿಲ್ಲ. ಸಾಕ್ಷಾತ್ಕಾರ ಅಲ್ಲೇ ಆಗಿತ್ತು. 1900 ಹುಟ್ಟಿದ್ರು, 1940ನೇ ಇಸ್ವಿಯಾಗ ಸಾಕ್ಷಾತ್ಕಾರ ಆಗಿತ್ತು. ಮತ್ತು ಹಂಗಾರೆ ಮನಿ ಯಾಕೆ ಬಿಟ್ರಿ ಅಂತ ನೀವು ಕೇಳ್ಬೋದು. ಮನಿ ಯಾಕೆ ಬಿಟ್ರಂದ್ರೆ ತನ್ನ ಗುರುವಿನ ಕೀರ್ತಿಯನ್ನು ಬೆಳೆಸಲಿಕ್ಕೆ, ತನ್ನ ಗುರುವಿನ ಭಕ್ತಿಯನ್ನು ಬೆಳೆಸಲಿಕ್ಕೆ, ತನ್ನ ಗುರುವಿನ ಒಂದು ಭಕ್ತಿ ಉತ್ತರೋತ್ತರ ಬೆಳಿಬೇಕು ಅಂತೇಳಿ ಗುರುವಿನ ಭಕ್ತಿ ಬೆಳೆಸೋ ಸಂಬಂಧ ಪ್ರಪಂಚ ತ್ಯಾಗ ಮಾಡಿದ್ರು. ಏನು ತ್ಯಾಗ ಮಾಡಿ ಒಮ್ಮೆ ತಿರುಗಿ ಬಂದವ್ರು ತಿರುಗಿ ಆ ಕಡೆ ಹೊಳೆ ನೋಡ್ಲಿಲ್ಲ. ಅದೇ ಊರಾಗ ಸಪ್ತಾಹ ಮಾಡಿದ್ರು ಸಹಿತ ಅವ್ರ ಮನೆ ಕಡೆ ಬೆನ್ನು ಮಾಡ್ಕೊಂಡು ಕೂಡ್ತಿದ್ರಂತ ನಮ್ಮ ಮಹಾರಾಜರು. ಏನು ಅವ್ರ ಮನೆಯವ್ರು ಇದ್ರ ಕರೆ ಅಕಸ್ಮಾತ್ ಇವ್ರು ಒಮ್ಮೆ ಏನ್ ಮಾಡಿದ್ರಂತ, ಅವ್ರು ಮನೆಯೊಂದು ಊಟ ಮಾಡಿ ಒಕ್ಕಲಿಗಾರ ಊಟ ಬೇಡ ಅವ್ರ ಮನೆಯವ್ರೇ ಮಾಡ್ತಾರಂತ ತಗೊಂಡು ಬಂದ್ರ ಅವ್ರಂದ್ರ ನಮ್ಮ ಶಿಷ್ಯಾಗ ಅಲ್ಲಿ ಗೌಡ್ರು ಇದ್ರು ಅವರು, ಇದು ಈ ಊಟ ಬೇಡ ತೆಗೆದು ಬೇರೆ ತಗೊಂಡು ಬಾ ನಿಮ್ಮ ಮನ್ಯಾಗ ಹೋಗಿ ಅಂತಂದ್ರಂತ. ಅಂದ್ರ ಇಷ್ಟು ಪ್ರಬಲವಾದ ವೈರಾಗ್ಯವನ್ನ ಮಾಡಿಕೊಂಡು ಇಷ್ಟು ಭಕ್ತಿ ಬೆಳೆಸ್ಬೇಕಾದ್ರೆ ಇದು ಸಾಕ್ಷಾತ್ಕಾರಕ್ಕಾಗಿ ಅಲ್ಲ, ಗುರುವಿನ ಭಕ್ತಿ ಬೆಳೆಸೋ ಸಂಬಂಧ. ಇದು ಶಿಷ್ಯರ ಒಂದು ಸಶಿಷ್ಯರ ಲಕ್ಷಣ ಅಂತಾರ. ಅದಕ್ಕೆ ನಾವೆಲ್ಲ ನಮ್ಮದು ಅಗದಿ ಪರಮ ಕರ್ತವ್ಯ ಅಂದ್ರೇನು, ಅಪಣ ಯಥೇಷ್ಟ ಜೀವಣೆ. ಮೊದಲು ನಾವೇನ್ ಮಾಡ್ಬೇಕು,
ಶಿಸ್ತಿಗೆ ಸಾಧನಾ ಮಾಡಿ ಸದ್ಗುರುಗಳ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಾನು ಯಾರು ಅನ್ನುವಂಥದ್ದು ಅರಿಬೇಕು. ಬ್ರಹ್ಮಾನಂದದೊಳಗೆ ನಾವು ಪೂರ್ಣ ಏನಪ್ಪಾ ಅಂದ್ರೆ ತಲ್ಲೀನಾಗಬೇಕು. ಆ ಉಂಡಂತಹ ಆನಂದವನ್ನ ಆಮೇಲೆ ಉಳ್ಕಿದವ್ರಿಗೆ ನಾವು ಉಣಿಸ್ಬೇಕು ಅಂತಾರೆ. ನಾವೇ ಉಂಡಿರೋದಿಲ್ಲ, ಉಣಿಸ್ಲಿಕ್ಕೆ ಹೋಗಿಬಿಡ್ತೇವೆ. ಹಿಂಗಾಗಿ ಏನಾರೇ ಹೆಚ್ಚು ಕಡಿಮೆ ಆಗಿಬಿಡ್ತದೆ ನಮ್ಮ ಕೈಯಲ್ಲಿ. ಅದಕ್ಕೆ ಅವ್ರಂತಾರ ಅಪಣ ಯಥೇಷ್ಟ ಜೀವಣೆ, ಮೊದಲು ಶಿಸ್ತಿಗೆ ಊಟ ಮಾಡಿ ನೀನು ಬ್ರಹ್ಮಾನಂದದ ಉರಲೇ ಅನ್ನತೆ ವಾಟಣೆ, ಏನು ಉಳಿತದಲ್ಲ ಅದನ್ನ ಮತ್ತೊಬ್ಬರಿಗೆ ಹಂಚು. ಪರಂತು ವಾಯಾದವಡನೆ ತೇ ವಿಹಿತನವೇ, ಅದನ್ನ ಸುಮ್ಮನೆ ಚೆಲ್ಲಿಕ್ ಹೋಗ್ಬೇಡ್ರಿ. ಈಗ ಮನ್ಯಾಗ ಅಡಿಗೆ ಮಾಡಿರ್ತೀರಿ, ನೀವು ಅಡಿಗೆ ಮಾಡಿ ಎಲ್ಲ ಶಿಸ್ತು ಮೃಷ್ಟಾನ್ನ ಮಾಡಿರ್ತೀರಿ, ಖರೆ ಉಳಿದದ್ದು ಅದನ್ನ ಚೆಲ್ಲಿಕ್ ಹೋಗ್ಬೇಡ್ರಿ ಅಂತ. ಅದನ್ನ ಈಗಂತೂ ಯಾರು ಚೆಲ್ಲೋದಲ್ಲ. ಫ್ರಿಜ್ ಎಲ್ಲ ಫ್ರಿಜ್ನಾಗ ಇಡ್ತಾರ, ಮತ್ತು ನಾಳೆ ತಿಂತಾರ, ನಾಳೆ ಬಿಸಿದು ಮಾಡ್ತಾರ, ಅದನ್ನ ಫ್ರಿಜ್ನಾಗ ಇಡ್ತಾರ, ತಂಗಳು ತಿಂತಾರ. ಅಂದ್ರೆ ಒಟ್ಟ ಕಾಯಂ ತಂಗಳು ತಿಂತೇವ್, ಖರೆ ನಾವು ಯಾರಿಗೂ ಕೊಡುದಿಲ್ಲ ಅನ್ನುವಂಥ ತೀರ್ಮಾನ ಮಾಡ್ಕೊಂಡ ಫ್ರಿಜ್ ಖರೀದಿ ಮಾಡಿರ್ತಾರೆ. ಒಟ್ಟು ನಾವು ಯಾರಿಗೂ ಏನೋ ಕೊಡುದಿಲ್ಲ. ಒಂದೊಂದು ಅಗಳ ಅನ್ನಕ್ಕಾಗಿ ಕೆಲವೊಂದು ಪಕ್ಷಿಗಳು ಅಷ್ಟು ಒದ್ದಾಡ್ತಿರ್ತಾವ. ಒಂದು ಅಗಳ ಸಿಕ್ಕರು ಸಾಕು ಸಂತುಷ್ಟ ಆಗ್ತಿರ್ತಾವ. ಎಷ್ಟೋ ಮಂದಿಗೆ ಊಟ ಸಿಗ್ತಿರುದಿಲ್ಲ. ಅಂಥವ್ರಿಗೆ ನಾವು ಹಾಕಬೇಕಲ್ಲ, ಉಳ್ದದ್ದು ಹಾಕ್ಬೇಡ್ರಿ ಅಂತಾರವ್ರು. ನೀವು ತಿನ್ನೋದೇ ಹಾಕ್ರಿ, ಭಗವಂತಗೆ ಸಂತೋಷ ಆಗ್ತದ. ತಿನ್ನೋದು ಹಾಕ್ಬೇಕು. ನಾವೇನು ಮಾಡ್ತೇವೆ, ಯಾರ ಭಿಕ್ಷುಕರು ಬಂದ್ರಂದ್ರೆ ನಿನ್ನಿದದ ನೋಡಿ ಅದನ್ನ ತೆಗೆದು ಹಾಕಂತದ್ದು. ಅದು ಕೆಟ್ಟಿರ್ಬೇಕು, ವಾಸ ಬಂದಿರ್ಬೇಕು, ಅದನ್ನ ಹಾಕಂತ ಅನ್ನೋದು. ನಾವು ತಿನ್ಕೋತ ಕೂತಿರ್ತೇವೆ, ತಿನ್ನೋ ಅಂಥದ್ದು ಹಾಕಬೇಕು, ಹಾಕಬಾರ್ದು. ಇಷ್ಟರೇ ಹಾಕ್ತಿ, ಈ ಒಂದು ಸ್ವಲ್ಪ ಭಕ್ತಿ ಮಾರ್ಗದಾಗಿದ್ದವ್ರು ಹಾಕ್ಬೇಕಂತಾರೆ ಬಂದಿರ್ತದ ಅನುದಾನ ಮಾಡಬೇಕು ಅಂತ ಹೇಳಿ. ಕೆಲವು ಮಂದಿ ಅಂತೂ ಈ ಪ್ರಪಂಚಿಕರಂತೂ ಹಿಂಗೆ ಮಾಡ್ತಾರ. ಅವು ಬಂದಾಗ ಅನ್ನೋದು ಏನು ಬ್ಯಾನಾಗೈತೆ ನಿನಗೆ ದುಡ್ಕೊಂಡು ತಿನ್ಲಿಕ್ಕಂತ ಅವು ಬೈಯುದು. ಏನು ಬ್ಯಾಗ ಕಡಿದ್ರೆ 4 ತುಂಡು ಹಾಕ್ತಿಲ್ಲ, ನಮ್ಮ ಕಡೆ ಹಿಂಗಂತಾರ. ಕಡಿದ್ರೆ 4 ತುಂಡು ಹಾಕ್ತಿವಿ, ಹೋಗಿ ದುಡಿಬೇಕು, ಬೆಳ್ಕೊಂತಿದ್ರೆ ಏನೋ ಅಂತಂತ. ಹಿಂಗ ಹಾಕಬೇಕು, ಮೊದಲ ಹಾಕಬೇಕು ಅನ್ನುವಂಥದ್ದು ಕೈಗೆರೆ ರೂಢಿ ಹಾಕ್ರಿ ಅಂತಾರವ್ರು. ರಾಮದಾಸ್ ಮಹಾರಾಜರು ಒಂದು ಮನೆಗೆ ಹೋದ್ರಂತ ಕೋಲ್ಹಾಪುರದಾಗ. ಜಯ ಜಯ ರಘುವೀರ ಸಮರ್ಥ ಅಂತ ಹೇಳಿ ನಿಂತ್ರಂತ. ಆ ಹಾಕು ರೂಢಿನೇ ಇದ್ದಿದ್ದಿಲ್ಲ ಹೆಣ್ಮಗಳಿಗೆ. ಇವ್ರು ಹೋದ ಕೂಡಲೇ ಸಿಕ್ಕಾಪಟ್ಟೆ ಬೈದೇವ್ರನ್ನ ಕಳಿಸಿ ಬಿಡಾಕಿ ಯಾವ್ದ್ರ ಸಹಿತ ನಾವು ಇವ್ರಿಗೆ ಪಟ್ಟು ಹಿಡ್ಕೊಂಡು ಕೂತೇ ಬಿಡವ್ರು. ಯಾಕಂದ್ರೆ ಈಕಿನ ಉದ್ಧಾರ ಮಾಡ್ಬೇಕಂತೇಳಿ ಕಡಿಕ್ ಒಂದು ಹಿಡಿ ಮಣ್ಣು ಹಾಕಾಕಿ ಅಂತಾಕಿ ಮಣ್ಣೆ ತಗೊಂಡು ಹೋಗ್ಬಿಡವ್ರು ಅವರು. ಏನು ಹಿಂಗೆ ಒಂದು 4 ದಿವಸ 5 ದಿವಸ ಹೋತು. ಕಡಿಕೇನು ಹೆಂಡಿ ಸಾರಿಸ್ಲಿಕ್ಕತ್ತಿದ್ಲಂತ. ಆ ಸಾರಿಸು ಅರ್ಬಿನೇ ಹಾಕಿಬಿಟ್ಲಂತ. ಹಾಗೆ ಅಂದ ಹೆಂಡೆ ಅಂತ ಕಲಿಸಿದ್ದು ಅದನ್ನೇ ತಗೊಂಡು ಆಯ್ತವ ತಾಯಿ ಆನಂದ ಆತಂತೇಳಿ ಹೋದ್ರಂತ. ಅರ್ಬಿ ಎಲ್ಲ ಸ್ವಚ್ಛಗೆ ತೊಳೆದ ಅವತರಿಂದ ಬತ್ತಿ ಮಾಡಿ ದೀಪ ಹಚ್ಚಿದ್ರಂತ ರಾಮನ ಮುಂದೆ. ಏನು ಹಚ್ಚಿದ ಕೂಡ ಮರುದಿವ್ಸ ಏನು ಅಲ್ಲ, ಇಷ್ಟು ಬೈದ್ರು, ಇಷ್ಟೆಲ್ಲ ಮಾಡಿದ್ರು ಬರ್ತಿರ್ಲ, ನೀವು ಏನು ಮನುಷ್ಯರು ದೇವರು ಅಂತ. ನಾ ಇಷ್ಟು ಹಾಕಿದ್ರು ನೀವು ಏನೋ ಹೊಳ್ಳಿಲ್ಲ, ನಿನಗೆ ಹಾಕು ರೂಢಿಯರೇ ಹಾಕ್ಬೇಕಾಗಿತ್ತು ಆ ತಾಯಿ ಅಂದ್ರಂತವ್ರು. ಮೊದಲು ಹಾಕು ರೂಢಿಯರೇ ಹಾಕ್ಬೇಕಾಗಿತ್ತು, ನನಗೆ ದಾನ ಮಾಡು ರೂಢಿಯರೇ ಹಾಕ್ಬೇಕಾಗಿತ್ತು ಅಂಥೇಳಿ ಮುಂದೆ ಇದು ಬರ್ತದ. ತಮ್ಮ ಶಿಷ್ಯನ ಮಾಡ್ಕೋತಾರ. ಅದಕ್ಕತ್ತಿ ದೂರದ ಒಟ್ಟಿನ ಮೇಲೆ ಸಾಧು ಸತ್ಪುರುಷರು ಏನು ಮಾಡ್ತಾರಂದ್ರೆ ಹಾಕು ರೂಢಿಯರೇ ಬೇಡ ಅಂತ ನಮಗೆ. ಕೆಲವೊಬ್ಬರಿಗೆ ಹಾಕು ಕೈ ಒಟ್ಟ ಕೊಡು ರೂಢಿನೇ ಇಲ್ಲ, ಬರೀ ಬೇಡು ರೂಢಿನೇ ಇರ್ತದೆ. ಏನು ಇವತ್ತು ರಗಡ್ ಹಾಕಿರ್ತದೆ ಖರೆ, ಆದರೂ ಸಹಿತ ನಾವೊಂದು ಹೆಬ್ಬಾಳಟ್ಟಿ ಅಂತ ಊರಿಗೆ ಡ್ಯೂಟಿಗೆ ಹೋಗ್ತಿದ್ದ ನಾ ಕಂಡಕ್ಟರ್ ಇದ್ದಾಗ. ಆ ಊರಿಗೆ ಶ್ರೀಮಂತ ಒಬ್ಬ ಇದ್ರಿ ಮುದುಕ. ಅವೇನು ಮಾಡೋ ಮುಂಜಾನೆ ಅದಕ್ಕೂ ಬರ್ತಿದ್ದಾರೆ, ತಮಗೆ ತೊಗೊಂಡು ಹೋಗೋತ್ತಾಗ ತಮಗೆ ಹಿಡ್ಕೊಂಡು ಬರ್ತಿದ್ದ. ಯಾರು ಇದ್ರಿಗೆ ಬಂದಾಗ ಒಂದು 10 ಪೈಸಾ ಒಂದು ಬಿಡಿ ತಗೋಬೇಕಾಗ್ಯದ ಅಂತ. ಅವ ಕೋಟ್ಯಾಧೀಶಿದ್ದ, ಆದ್ರೆ ಚಟ ಬೇಡೋದು. ಏನು ಮಾಡ್ತೀರಿ? ಹಿಂಗೆ ರೊಕ್ಕ ಇದ್ದವ್ರು ನೋಡ್ರಿ ನೀವು, ಭಾಳ ರೊಕ್ಕ ಇದ್ದವ್ರು ಬೇಡುದೇ ಭಾಳ. ಅವರು ರೊಕ್ಕ ಇಲ್ದವ್ರು ಕೊಡುದು ಭಾಳ. ಏನಿದ್ದದ್ದು ಕೊಟ್ಟು ಬಿಡ್ತಾರವ್ರು. ರೊಕ್ಕ ಇದ್ದವ್ರು ಏನು ಮಾಡ್ತಾರೆ, ಅವ್ ಬೇಡ್ಲಿಕ್ಕೆ ಬಂದವನಕ್ಕಿಂತ ಇವರೇ ಹೆಚ್ಚು ಗೋಳಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವನು ಬೇಕು ಇವನಂತಲೇನು ಬೇಡುದು, ಮರ ಇವನೇ ಹೇಳ್ಕೊತ ಕೂತಾನ ಅಂತೇಳಿ ಬಿಟ್ಟು ಹೋಗ್ಬೇಕಲ್ಲ. ಬಿಟ್ಟು ಹೋಗಿ ಮತ್ತೆ 4 ಮಂದಿಗೆ ಹೇಳಿ ಇವನಂತೇಳಿ ಯಾರು ಬಂದಿರಬಾರ್ದು. ಹಂಗೆ ಅವ್ರ ಮುಂದೆ ಗೋಳಾಡೋದು, ಎಲ್ಲರ ಮುಂದೆ ಗೋಳಾಡ್ಕೊತ ಕೂಡುದು. ಯಾರು ಹೆಚ್ಚು ಗೋಳಾಡ್ತಿರ್ತಾರಲ್ಲ ಅವ್ರು ಶ್ರೀಮಂತರಿದ್ದಾರೆ ಅಂತ ತಿಳ್ಕೊರಿ ನೀವು. ಯಾಕಂದ್ರೆ ಈ ಕೊಡು ಬುದ್ಧಿ ಇರಲು ಮಂದಿ ಭಾಳ ಕಡಿಮೆ ಅದ. ಇನ್ನು ನಮಗೆ ಮಹಾರಾಜರು ಸಿಕ್ಕಾರ, ಪಂಥ ಸಿಕ್ಕದ, ಇದ್ರ ಮರ್ಮ ಗೊತ್ತಾಗ್ಲಿಕ್ಕತ್ತದ. ಇಂಥ ಮನಾಚಿ ಶ್ಲೋಕದಿಂದ ನಾವು ಇವನ್ನೆಲ್ಲ ಏನಪ್ಪಾ ಅಂದ್ರೆ ತಿಳ್ಕೊಳಿಕತ್ತೇವು. ಅದಕ್ಕೆ ಈ ಅತಿ ಮೂಢ ಅಂದ್ರೆ ಏನು, ಅತಿ ಅಜ್ಞಾನಿ, ಜಿಜ್ಞಾಸಿ ಅಂದ್ರೆ ಪಡತ್ ಮೂರ್ಖ, ತಿಳಿದು ಮಾಡುವಂತ ಮೂರ್ಖತನ.
ಅವ ಹೆಂಗಂದ್ರ दोष ठेवी पुढीलासी त्याची स्वय आपणापासी ऐसे न कळे जयासी तो ಏಕ ಪಡತ ಮೂರ್ಖ. ಬರೇ ಮತ್ತೊಬ್ಬರಿಗೆ ಅಪವಾದ ಕೊಡುದು, ಆ ದೋಷ ಇವನಂತಲ್ಲಿ ಇದ್ರು ಸಹಿತ ಇದು ಗೊತ್ತಾಗ್ಲಾರ್ದ ಬರೇ ಮಂದಿಗೆ ಅಪವಾದ ಕೊಟ್ಟು ಹೋಗಾವಿದಲ್ಲ. ಇವೊಬ್ಬವ ಅತಿ ಮೂಢ. ಇನ್ನ ಇಂಥವು ಬಹಳ ಕರೆ. ಈ ಒಟ್ಟಿನ ಮೇಲೆ ಒಂದ್ ಮಾತು ಹೇಳ್ತಾರ, ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಸಂಸಾರಿ ಮಾನಿ ಸುಖ. ಮೂರ್ಖರೊಳಗೆ ಅತ್ಯಂತ ಶ್ರೇಷ್ಠ ಮೂರ್ಖ ಯಾರಂದ್ರ ಯಾರ ಸಂಸಾರದಾಗ ಸುಖ ಅದ ಅಂತ ತಿಳ್ಕೊಂಡ್ ಮಾಡ್ಲಿಕ್ಕತ್ತಾರಲ್ಲ, ಸಮರ್ಥರ ದೃಷ್ಟಿಯೊಳಗ ಅವ್ರು ಪವಿತ್ರವಾದ ಮೂರ್ಖ ಅಂತಾರೆ. ಅವ್ರು ಏನ ಪರಮ ಅಂತ ಹಚ್ಚಾರ. ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಸಂಸಾರಿ ಮಾನಿ ಸುಖ ಯಾ ಸಂಸಾರಿ ದುಃಖ ಐಸಿ ದುಃಖ ಆಣಿಕ ನಾಯಿ. ಸಂಸಾರದಾಗಿರುವಂತ ದುಃಖ ಮತ್ತೆ ಎಲ್ಲಿ ಇಲ್ಲಪ್ಪ. ಅದಕ್ಕ ಈ ಮೂರ್ಖತನ ಮಾಡಬೇಡ ಅಂತಾರ. ಇನ್ನು ಅತಿ ಕಾಮತ್ಯ ರಾಮ ಚಿತ್ತಿ ವಶೇನ. ಅತಿ ಸ್ತ್ರೀಲಂಬಟ ಇದ್ದವರು ಅಥವಾ ಅತಿ ಏನಪ್ಪಾ ಅಂದ್ರ ಅದು ಬೇಕು ಇದು ಬೇಕು ಅನ್ನೋರಿಗೆ ಅವನ ಚಿತ್ತದೊಳಗ ರಾಮ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ. ಯಾಕಂದ್ರೆ ಎಲ್ಲಿ ರಾಮ ಅಂತಾರವ್ರು. ಮೊದಲಿಗೆಲ್ಲ ಶಿಸ್ತಾಗೆ ಅವ್ರ ಮನೆ ಕಾರ್ ತಗೊಂಡ್ರು, ಅವ್ರಕ್ಕಿಂತ ಚಲೋ ಕಾರ್ ಎಂದು ತಗೋದಾಗ್ತದ, ಮನಿ ಕಟ್ಟಿದ್ರು ಅವ್ರಕ್ಕಿಂತ ದೊಡ್ಡ ಮನಿ ಎಂದು ಕಟ್ಟೋದಾಗೋದಾಗ್ತದ ಅಂತೇಳಿ, ಆಮೇಲೆ ಅತಿ ಸ್ತ್ರೀ ಕಾಮವಾಸನ ಇವೆಲ್ಲ ಇಟ್ಕೊಂಡವ್ರಿಗೆ ನೀ ನಾಮಸ್ಮರಣೆ ಮಾಡಂದ್ರ ಅವ್ರ ಚಿತ್ತದೊಳಗೆ ರಾಮ ಉಳಿಲಿಕ್ಕೆ ಸಾಧ್ಯದ ಹೇಳ್ರಿ, ಉಳಿದಿಲ್ಲ ಅಂತಾರ. ಆಮೇಲೆ ಅತಿ ಲೋಭ ತ್ಯಾಕ್ಷೋಭ ಹೋಗಿಲ್ಲ ಜಾಣ. ಅತಿ ಲೋಭಿ ಇದ್ದಂದ್ರ ಅವ ಯಾವಾಗಲೂ ಕ್ಷೋಭ ಅಂದ್ರ ಅವನು ಸಮಾಧಾನ ರೀತಿಯಿಂದ ಇರುವುದಿಲ್ಲ. ಎಷ್ಟು ಇದ್ರೂ ಸಹಿತ ಅವನಿಗೆ ಸಮಾಧಾನ ಇರುವುದಿಲ್ಲ. ಇದು ಅತಿ ಲೋಭ. ಇದನ್ನು ಬಿಡಬೇಕು. ಅತಿ ವಿಷಯಿ ಸರ್ವದಾದೇನ. ಅತಿ ವಿಷಯದೊಳಗಿದ್ದವ ಎಲ್ಲರ ಮುಂದೆ ಓಡಾಡೋದು ಅವನು ತಪ್ಪುದಿಲ್ಲ. ಅದು ಇವನ್ ಯಾಕೆ ಹೇಳಿದ್ರಂದ್ರೆ ಈ ಶ್ಲೋಕ ಇದು ಬದ್ಧರ ಲಕ್ಷಣ. ಇದು ಬದ್ಧ, ಮುಮುಕ್ಷು, ಸಾಧಕ, ಸಿದ್ಧ, ಈ 4 ಅವಸ್ಥಾ ಮನುಷ್ಯಾಗವ. ನಾವು ಬದ್ಧರಿಂದ ಮುಮುಕ್ಷು ಆಗ್ಬೇಕಾಗಿದೆ, ಮುಮುಕ್ಷುದಿಂದ ಸಾಧಕರಾಗಬೇಕಾಗಿದೆ, ಸಾಧಕರಿಂದ ಸಿದ್ಧಾವಸ್ಥೆಗೆ ಮುಟ್ಟಬೇಕಾಗಿದೆ. ನಾವು ಸಾಧಕರಂತ ತಿಳ್ಕೊಂಡೇವ್ ಖರೆ ನಮ್ಮಲ್ಲಿ ಮುಮುಕ್ಷತ್ವನು ಸರಿಯಾಗಿ ಪ್ರಾಪ್ತ ಆಗಿಲ್ಲ, ಬದ್ಧತ್ವನು ಹೋಗಿಲ್ಲ ಅಂದ್ರ ನಮ್ಮಲ್ಲಿ ಸಾಧಕತ್ವ ಹೆಂಗ ನಡೀತದೆ ಹೇಳ್ರಿ ನೀವು. ಅದಕ್ಕ ನಾವು ಇವನ್ನೆಲ್ಲ ವಿಚಾರ ಮಾಡಿದ್ರೆ ಹೆಂಗಾಗ್ತದೆ, ಇದ್ರಾಗ ನಮ್ಮ ಬದ್ಧತೆ ಕಂಡು ಬರ್ತದೆ. ನಾವು ಭದ್ರೊಳಗೆ ಬರ್ತೀವಿ. ಮಂದಿ ಭದ್ರಾಗಿ ಬಂದ್ರೆ ಮುಮುಕ್ಷು ಯಾವಾಗ ಆಗವ? ಅತ್ಯಂತ ಮೋಕ್ಷದ ಅಪೇಕ್ಷೆ ನಿನ್ನಂತಲ್ಲಿ ಯಾವಾಗ ಪ್ರಾಪ್ತ ಆಗೋದು? ಮತ್ತಿನ ಮೋಕ್ಷದ ಅಪೇಕ್ಷೆ ಪ್ರಾಪ್ತ ಆಗ್ಲಾರ್ದ ನೀ ಸಾಧನಾ ಹೆಂಗ್ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯದ? ತೋರ್ಕಿಗೆ ಆಗಿ ಸಾಧನ ಮಾಡ್ತಿ, ಮತ್ ಸರಿಯಾಗಿ ಸಾಧನ ಮಾಡ್ಲಾರ್ದ ನೀನು ಸಿದ್ಧಾವಸ್ಥೆಗೆ ಹೋಗಿ ಮುಟ್ಲಿಕ್ಕೆ ಹೆಂಗ್ ಸಾಧ್ಯದ ಅನ್ನೋ ಸಂಬಂಧ ಈ ಬದ್ಧರ ಲಕ್ಷಣಗಳು ಏನವಲ್ಲ ಅವನ್ನ ನಮಗ್ ತೋರಿಸೋ ಸಂಬಂಧ ನಾವೇನಂತೆ ನಾವು ಭಯಂಕರ ಪ್ರವಚನ ಹೇಳಿದಾರಲ್ಲ ಶ್ರೇಷ್ಠ ಅಂತ ನಾವು ತಿಳ್ಕೊತೀವಿ. ಹಂಗೇನಿಲ್ಲ. ನಮ್ಮಲ್ಲಿ ಇವನ್ನೆಲ್ಲ ಲಕ್ಷಣಗಳು ಕೆಲವೊಂದು ಬದ್ಧರ ಲಕ್ಷಣವ. ಇವನ್ ತೆಗೆದ ಮುಮುಕ್ಷಕ್ಕೆ ಹೋಗ್ಬೇಕು, ಮುಮುಕ್ಷದಿಂದ ಸಾಧಕರಾಗಬೇಕು, ಸಾಧಕರಿಂದ ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಬೇಕು. ಇಂಥ ಸ್ಥಿತಿ ಬರ್ಲಿ ಅಂತೇಳಿ ಇವೆರಡು ಶ್ಲೋಕಗಳನ್ನ ಸಮರ್ಥರು ನಮಗ ಇವತ್ತಿನ ದಿವಸ ಉಪದೇಶ ಮಾಡ್ಲಿಕ್ಕತ್ತಾರ. ನಾವು ನೀವುಗಳೆಲ್ಲ ಮೊದಲ ಸದ್ಗುರುಗಳಂತಲ್ಲಿ ಏನ್ ಬೇಡಬೇಕು ಅಂತ ತಿಳ್ಕೊಬೇಕು. ಅದಕ್ಕಿಂತ ಮೊದಲು ಸದ್ಗುರುಗಳ ಸ್ಥಿತಿ ಅಂತ ಅದ, ಎಂತ ಅಗಾಧ ಸ್ಥಿತಿ ಅದ ಅಂತ ತಿಳ್ಕೊಬೇಕು. ನಂತರ ನಮ್ಮಲ್ಲಿ ಈ ಬದ್ಧರ ಗುಣಗಳ, ಮೂರ್ಖರ ಗುಣಗಳವನು, ಪಡತ ಮೂರ್ಖರ ಗುಣಗಳ ಅವನು ಅಂತೇಳಿ ಶೋಧ ಮಾಡಿಕೊಂಡ ನಾವು ಉತ್ತಮ ಲಕ್ಷಣಗಳನ್ನು ನಾವು ಅಳವಡಿಸ್ಕೋಬೇಕು. ಆಮೇಲೆ ಸದ್ವಿದ್ಯಾ ಗುಣಗಳು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಆವಾಗ ಮಾತ್ರ ನಮಗೆ ಸದೈವ ಲಕ್ಷಣ ಅಂತೇಳಿ ದೈವತ್ವದ ಒಂದು ಮಹಾಪುರುಷರಂತಲ್ಲಿ ಇರುವಂತಹ ಒಂದು ಶ್ರೇಷ್ಠ ಲಕ್ಷಣಗಳು, ಗುಣಗಳು ನಮ್ಮಲ್ಲಿ ಅಳವಡಿಕೆ ಆಗ್ತಾವ. ಆವಾಗ ಮಾತ್ರ ಜಗತ್ತಿಗೆ ನಾವು ಒಂದಿರನ್ನಿಸ್ಕೋತೇವು. ಜಗತ್ತ ನಮ್ಮನ್ನ ಭಕ್ತಿ ರೂಪದಿಂದ ನೋಡ್ತದ. ನಮ್ಮಿಂದ ಬರುವಂತ 4 ವಾಣಿಯನ್ನ ಅಪೇಕ್ಷೆ ಮಾಡ್ತದ. ಇವೆಲ್ಲ ಪರಿವರ್ತನೆ ಆಗ್ಲಿ ಅಂತೇಳಿ ಮನಾಚ ಶ್ಲೋಕದಾಗ ಈ 63, 64 2 ಶ್ಲೋಕದಾಗ ಸಮರ್ಥ ನಮಗೆ ಉಪದೇಶ ಮಾಡ್ಯಾರ. ಅದನ್ನು ಯಥಾಮತಿ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸರು, ಸಮರ್ಥ ಸದ್ಗುರು ಚಂದ್ರಕುಮಾರ ಗುರುಗಳು, ಮಹಾಸ್ವಾಮಿ ಎಲ್ಲರೂ ಏನೊಂದು ಪ್ರೇರಣೆಯಿಂದ 4 ವಿಚಾರಗಳನ್ನ ನಿಮ್ಮ ಮುಂದಿಟ್ಟನಿ. ಅದರೊಳಗೆ ಏನದ ಶ್ರೇಷ್ಠತೆ ಏನದ ಅದನ್ನ ನಾವೆಲ್ಲರೂ ಅಳವಡಿಸಿಕೊಂಡ ಜೀವನದೊಳಗ ಸಮಾಧಾನವನ್ನು ಹೊಂದೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆ ಕಲ್ಪಾಯುಷ್ಯವಾವೇ ತಯಾಕುಳ ಮಾಜೆ ಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणितया असावे कल्याण जामुक निदान पांडुरंग
पुंडलीक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। चिदंबर नमस्तेस्तु चिंतितार्थ प्रदायिने औदंबर सदावास चिदंबर नमोस्तुते। जय श्री राम, जय चिदंबर। ಗುರುಗಳನ್ನ ಇವತ್ತು ಕೇಳೋಣ ಅಂತ. ಎಂದಾರು ನೀವು ನಮ್ಮ ಚಂದ್ರಕುಮಾರ್ ಅವ್ರನ್ನ ಭೇಟಿಯಾಗಿದ್ರೇನು ಅಂತ? ಆಗಿದ್ದೀವಿ ನೋಡ್ರಿ. ಅದಕ್ಕೆ ಆಗಿದ್ದೀರಿ. ಅದಕ್ಕೆ ಯಾಕಂದ್ರೆ ಅದು ಎಲ್ಲ ಪ್ರತಿ ಸಲ ಹೇಳಿದ್ರು ಅದೊಂಥರ ಏನೋ ಉಪೇಕ್ಷೆ ಏನೋ ಮಾಡ್ತಾ ಇದಾರೇನೋ ಅಂತಕ್ಕಾಗತ್ತೆ. ಆದ್ರೆ ಆ ಕೆಲವೊಂದು ಶಬ್ದಗಳು ಅವ್ರು ಏನ್ ಹೇಳ್ತಾ ಇದ್ರು ಅದು ನಿಮ್ಮ ಮೂಲಕ ಪ್ರತಿ ಗುರುವಾರ ಒಂದು ಪ್ರತೀತಿಗೆ ಬರುತ್ತೆ. ಅವರೇ ನನ್ನೊಳಗೆ ಬಂದು ಕೂತಿರ್ತಾರೆ ನಿಮ್ಮ ಸಂಬಂಧ ಅಂದಾಗ ಮತ್ತದ ಅವು ಬರುವೆ ಅಲ್ರಿ. ಹೌದಲ್ರಿ, ಇದ್ರಾಗ ಎರಡು ಮಾತಿಲ್ಲ. ನಿಮ್ಮ ಸತ್ಸಂಗದಲ್ಲಿ ಏನ್ ಹೇಳ್ತಾ ಇದ್ರು ಆ ಮಾತುಗಳು ಒಂದಲ್ಲ ಒಂದು ಶಬ್ದ ನಿಮ್ಮ ಒಂದು ವಾಣಿ ಮೂಲಕ ಬರುತ್ತೆ. ಹಾಗಾಗಿ ಗುರುವಾರ ಅಂತಂದ್ರೆ ನಮ್ಗೊಂದು ಬಹಳ ಅತ್ಯಂತ ಸಂತೋಷದ ದಿನ. ನಮ್ ಗುರುನೇ ಬಂದು ನಿಮ್ಮ ಮುಖಾಂತರ ನಮ್ಗಿಲ್ಲಿ ಹೇಳಿಸ್ತಾ ಇದ್ದಾರೆ. ಮೊದ್ಲು ನೀನ್ ತಿಳ್ಕೊಳಪ್ಪ, ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳು. ಇವತ್ತು ಹೇಳಿರೋದು ಗುರುವಿನ ಒಂದು ಪದ ಅಂದ್ರೆ ಒಂದೇ ಒಂದು ಇದನ್ ಮಾಡಿದ್ದು ಅಂದ್ರೆ ಅವ್ರು ಹೇಳ್ತಿದ್ದೆ ಅಷ್ಟು. ಫಸ್ಟ್ ನೀನ್ ನೋಡ್ಕೊ, ನಿನ್ನ ಉದ್ಧಾರ ಮಾಡ್ಕೊ, ಆಮೇಲೆ ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ನೀವ್ ಹೇಳ್ದಾಗ ಏನೋ ಒಂದು ಗ್ರಂಥ ಓದ್ದೆ, ಏನೋ ಓದ್ದೆ, ಅದನ್ನೆಲ್ಲ ಅಲ್ಲಿ ಹೋಗಿ ಹೇಳಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಫಸ್ಟ್ ಅದನ್ನ ನಿನ್ನಲ್ಲಿ ಅಳವಡಿಸ್ಕೊ, ನಿನ್ನಲ್ಲಿ ನೋಡ್ಕೊ ಅದನ್ನ ಅನ್ನೋದು. ಹಾಗಾಗಿ ಪ್ರತಿ ವಾರ ಅದನ್ನ ನೋಡ್ತಾ ಇರ್ತೀವಿ. ಏನಾದ್ರು ಒಂದು ಶಬ್ದ ಅವತ್ತೊಂದು ಆ ಹೇಳಿದ್ದ ಶಬ್ದನೇ ಇಲ್ಲಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಏನು ಹೇಳಿದ್ದಾರೆ. ನಿಮ್ದು ಕೆಲಸ ಏನಪ್ಪಾ, ಸತ್ಸಂಗ ಮಾಡ್ಕೊಂಡು ಹೋಗೋದು. ನಾನು ಸತ್ಸಂಗದಲ್ಲಿ ಇರ್ತೀನಿ ಸದಾ. ಅದು ಪ್ರತಿ ಇದ್ರೊಳಗೂ ಒಂದಲ್ಲ ಒಂದು ರೂಪದಲ್ಲಿ ನಮಗ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಸದ್ಗುರು ರಂಗನಾಥ್ ಮಹಾರಾಜರಿಗೂ ಚಂದ್ರಕುಮಾರ್ ಅವ್ರಿಗೂ ನಿಮಗೂ ನಾವು ಎಷ್ಟು ಆ ನಮಸ್ಕಾರಗಳು ಹೇಳಿದ್ರು ಕಡಿಮೆ ಆಗ್ತಿದ್ವಿ ಹೊರತು ಅದೇ ಇದಾಗೋದಿಲ್ಲ. ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ತೋರಿಸ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಒಂದೊಂದು ಸಲ ಮಧ್ಯ ಇವತ್ತು ನನ್ ಮಗ ಮಧ್ಯದಲ್ಲಿ ಏನೋ ಬಂದು ಕೇಳ್ತಾ ಇತ್ತು, ಬಾಗಿಲು ತೆಗಿಯೋದು, ಆ ಒಂದು ಶಬ್ದ ಮಿಸ್ ಆಯ್ತು ಅಂದ್ರೆ ಅಯ್ಯೋ ಏನೋ ಬಿಟ್ಟು ಹೋಯ್ತು ಅನ್ನೋದು ಆಗಿರುತ್ತೆ. ಹೇಗಿರುತ್ತೆ 1 ಗಂಟೆಗಳ ಕಾಲ ಅಂದ್ರೆ ನಮ್ದು ಶಿವಣ್ಣವ್ರನ್ನು ನೋಡ್ತಾ ಇದ್ದೆ. ಶಿವಣ್ಣವರು ಬಹಳ ಅಂತರ್ಮುಖಿ, ಅವ್ರು ಏನು ಇದನ್ ಮಾಡೋದಿಲ್ಲ. ಆದ್ರೆ ಕೆಲವು ಶಬ್ದಗಳು ಹೇಳಿದಾಗ ಅವ್ರು ಮನಸ್ಪೂರ್ವಕ ನಗ್ತಾರ. ಅಂದ್ರೆ ಅದು ಎಷ್ಟು ಸತ್ಯವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದನ್ ಮಾಡ್ತಾರೆ. ಹಾಗಾಗಿ ನಾವು ಧನ್ಯರು. ಇಂತಹ ಗುರುಗಳನ್ನ, ಅಂತಹ ಸಮರ್ಥ ರಾಮದಾಸರು ಹೇಳಿದಂತಹ ಮನಾಚ ಶ್ಲೋಕವನ್ನ ನೀವು ನಮಗೆ ಹೇಳ್ತಾ ಇದ್ದೀರಿ. ನಮಗೆ ಅನ್ನೋದು ಬಹಳ ಇದಾಗುತ್ತೆ. ನನಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಳ್ಳೋದು ಬಹಳ ಸಮಾಧಾನ ಸಿಗುತ್ತೆ. ಯಾಕೆಂದ್ರೆ ಗುರುಗಳು ಹೇಳಿದ್ರು, ನೀನು ಸಮರ್ಥ ರಾಮದಾಸರ ಮನಾಚ ಶ್ಲೋಕ ಹೇಳಪ್ಪ ಅಂತ ಹೇಳಿ. 4 ವರ್ಷದ ಕೆಳಗೆ ನಮ್ಗೆ ಮರಾಠಿ ಬರೋದಿಲ್ಲ, ಹುಟ್ಟಿದ್ದು ಕರ್ನಾಟಕ, ಓದಿದ್ದು ಕನ್ನಡ. ಮನೆಯವರು ಅಲ್ಲಿ ಓದಿದ್ರು, ಅವ್ರ ಮರಾಠಿ, ನನಗೆ ಅದು ಆ ಕನ್ನಡಕ್ಕೆ ಅರ್ಥ ಮಾಡಿದ್ರೆ ಅದು ಅರ್ಥ ಆಗ್ತಿರ್ಲಿಲ್ಲ. ನಾವಿಬ್ರು ಹೊಡೆದಾಡ್ತಿದ್ವಿ ಮನೆಯೊಳಗೆ. ಒಂದು ಅರ್ಧ ಗಂಟೆ ಮಾಡ್ತಿದ್ವಿ ಝೂಮ್ ಅಲ್ಲಿ ಒಂದೊಂದು ಶ್ಲೋಕಗಳು ಹೇಳಲಿಕ್ಕೆ. ಆ ಶ್ಲೋಕಗಳದ್ದು ಅರ್ಥ ಮಾಡ್ಲಿಕ್ಕೆ ನಾವು ಇಬ್ರು ಹೊಡೆದಾಡ್ತಿದ್ವಿ. ಅವಳು ಕನ್ನಡ ನನಗ್ ಸರಿ ಆಗ್ತಿಲ್ಲ, ನನ್ನ ಕನ್ನಡ ಅವಳಿಗೆ ಅರ್ಥ ಆಗ್ತಿಲ್ಲ. ಕಡೆಗೆ ನಮ್ ಗುರುಗಳಂದ್ರು ಸಾಕ್ ಬಿಡಪ್ಪ ಅಂತ ಹೇಳಿ 35-40 ಶ್ಲೋಕಗಳು ಹೇಳಿದ್ವಿ. ಏನೋ ಕಷ್ಟಪಟ್ಟು ಅದು ಇದು ಎಲ್ಲ ಮಾಡಿ. ಯಾರು ಪಾಠಕ್ ಅಂತ ಹೇಳಿ ಮರಾಠಿಲ್ ಬರ್ದಿದ್ದಾರೆ, 2 ವಾಲ್ಯೂಮ್ ಇತ್ತು. ಸ್ವಲ್ಪ ಏನೋ ಒಂದಿಷ್ಟು ಮರಾಠಿಲಿ ಹೇಳೋರು, ನಾವು ಒಂದಿಷ್ಟು ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಏನೋ ಒಂದು ಕಷ್ಟಪಟ್ಟು ಶನಿವಾರ ಬಂತು ಅಂದ್ರೆ ಫೈಟಿಂಗ್ ಶುರು ಮನೇಲಿ. ಅದಂದ್ರೆ ಹಿಂಗಾಗೋಂಗಿಲ್ಲ, ಹಿಂಗಾದ್ರೆ ಅದ್ ಸರಿ ಹೋಗಂಗಿಲ್ಲ. ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಸರಿಯಾಗಿ ಅರ್ಥಗರ್ಭಿತವಾಗಿ ಹೇಳ್ಬೇಕು, ಅದ್ ಆಗ್ತಾ ಇರ್ಲಿಲ್ಲ. ಕರೆಗಂದ್ರು ಬೇಡ. ಈಗ ಅದೇ ಅನ್ನಿಸ್ತೈತೆ ನೋಡಿ, ನೀನ್ ಏನ್ ಹೇಳಿದ್ಯಪ್ಪ ಅದು ಇವತ್ತು ನಮ್ಗೆ ಪ್ರತಿ ಗುರುವಾರ ಸಿಗುತ್ತೆ. ಅದನ್ನ ನಿಜವಾಗ್ಲೂ ಬಹಳ ಆನಂದದಿಂದ, ಸಂತೋಷದಿಂದ ಅನುಭವಿಸ್ತಾ ಇದ್ದೀವಿ ಅದನ್ನ. ನಿಜವಾಗ್ಲು ನಿಜವಾಗ್ಲು ಅದಕ್ಕೆ ಮತ್ತೊಮ್ಮೆ
ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರೇ ಚಂದ್ರಕುಮಾರ್ ಒಳಗ್ ಬಂದು ಅವರು ನಿಮ್ಮಲ್ಲಿ ಬಂದು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ನಾವು ಹಿಂದದಿಂದ ನಮಸ್ಕಾರಗಳನ್ನ ಹೇಳ್ತಾ ಜೈ ಜೈ ರಘುವೀರ. ಮತ್ತೆ ಯಾರು ಏನಾದ್ರು ಹೇಳ್ತೀರಾ? ನಾನೊಂದು ಹಾಡು ಹೇಳ ಅಂದ್ರೆ ಹೇಳಿ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ದೃಢವಾದ ಕಂಬ ಸತ್ಯಂಬ ಧೇನುವಿನಿಂದ ಸದಾ ಭಕ್ತಿ ಎಂಬೋ ಹಾಲನ್ನೇ ಕರೆದು ಚಿತ್ತ ಶುದ್ಧಿಯಿಂದ ಕಾಸಿ ಅದಕ್ಕ ಗುರು ಭಕ್ತಿ ಎಂಬೋ ಹೆಪ್ಪನ್ನೇ ಹಾಕಿ ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ದೃಢವಾದ ಕಂಬವ ನೆಟ್ಟು ಅದಕ್ಕ ವೈರಾಗ್ಯವೆಂಬೋ ಹಗ್ಗವ ಹಾಕಿ ವಿವೇಕದಿಂದಲಿ ಮಥಿಸಿ ಶುದ್ಧವಾದ ಸತ್ವವ ಬೆಣ್ಣೆಯ ತೆಗೆದು ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ಚಿತ್ತೆಂಬ ಪಾತ್ರೆಯೊಳ ಹಾಕಿ ಅದನ ಜ್ಞಾನಾಗ್ನಿಯೊಳಗೆ ಇರಸಿ ಹೀನ ಕಶ್ಮದನೆಲ್ಲ ಸುಡಸಿ ಸ್ವಾನುಭಾವವೆಂಬೋ ತುಪ್ಪವ ಸೋಸಿ ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ದೇಹವೆಂಬೋ ಬತ್ತಿ ಹೊಸೆದು ಅದಕ್ಕ ಜ್ಞಾನವೆಂಬೋ ದೀಪವ ಹಚ್ಚಿ ಪರತಮ್ಮ ಪರಂಜ್ಯೋತಿ ಪರಮಾನಂದ ಗುರುದತ್ತ ಮೂರ್ತಿ ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ. ಜೈ ಚಿದಂಬರ. ಅನುಭವದ ಹಾಡದ ನೋಡ್ರಿ ಇದು. ಬಹಳ ಸಂತೋಷ. ಅಪ್ಪಣೆ ಕೊಡ್ತೀರಿ? राजाधिराज सद्गुरुनाथ महाराज की जय. ಶ್ರೀ ಗುರುದೇವ ದತ್ತ. ಜೈ ಶ್ರೀರಾಮ್. ಎಲ್ಲರಿಗೂ ಮತ್ತೊಮ್ಮೆ ದಂಡವತ ನಮಸ್ಕಾರ.